Yes, come on. यीशु तेरा नाम रहे ऊंचा। Father, our heart is open, our ears are open, O God. ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳಲು ಬಯಸ್ತೇವೆ, ನಿನ್ನಿಂದ ನಾವು ಹೊಂದುತ್ತೇವೆ, ನಾವು ನಿನ್ನಿಂದ ನಡೆಸಲ್ಪಡುತ್ತೇವೆ. ಥ್ಯಾಂಕ್ ಯು ಫಾದರ್. ಪ್ರತಿಯೊಂದು ಹೃದಯದಲ್ಲಿ ನೀನು ಮಾತಾಡುವನಾಗಿದ್ದಿ, ನೀನು ನಮಗೆ ವಾಕ್ಯಗಳನ್ನು ಕಲಿಸುವ ಆತನಾಗಿದ್ದಿ. ಪರಿಶುದ್ಧ ಆತ್ಮನೇ, ವಾಕ್ಯಗಳನ್ನು ನೋಡಬೇಕಾದ ರೀತಿಯಲ್ಲಿ ನಾವು ನೋಡುವಂತೆ ಪ್ರತಿಯೊಂದು ವಚನದ ಮೇಲೆ ನೀನು ಬೆಳಕನ್ನು ನಮಗೆ ಕೊಡುವ ಆತನಾಗಿದ್ದಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಯುವರ್ ಮಿನಿಸ್ಟ್ರಿ. ವಿ ಬಿಲೀವ್ ಯುವರ್ ಮಿನಿಸ್ಟ್ರಿ, ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಯಾರು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದಾರೆ ಅವರು ಕೂಡ ಸಂತೈಸಲ್ಪಡಲಿ. ಅವರು ಶರೀರದಿಂದ ದೂರ ಇರಬಹುದು, ಬಟ್ ಆತ್ಮದಲ್ಲಿ ನಮ್ಮ ಒಟ್ಟಿಗೆ ಇದ್ದಾರೆ. ಥ್ಯಾಂಕ್ ಯು ಫಾದರ್. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. मैं हाथ उठाकर गाऊंगा, यीशु तेरा नाम रहे ऊंचा। मैं हाथ उठाकर गाऊंगा, यीशु तेरा नाम रहे ऊंचा। ಇನ್ನೊಂದು ಆವರ್ತಿ. यीशु मसीह भरोसा मेरा, तू ही सहारा है मेरा। हर एक समय में तू ही दिलासा, साथ रहेगा तू सदा। यीशु मसीह, यीशु मसीह भरोसा मेरा, तू ही सहारा है मेरा। हर एक समय में, हर एक समय में तू ही दिलासा, साथ रहेगा तू सदा। करुणा भलाई तेरी सदा रहेगी मुझ पर, तेरी विश्वास योग्यता देखूंगा मैं उम्र भर। उठाकर गाऊंगा, यीशु तेरा नाम रहे ऊंचा। ग्लोरी, गाऊंगा, यीशु तेरा नाम रहे ऊंचा। और एक बार, मैं हाथ उठाकर गाऊंगा, यीशु तेरा नाम रहे ऊंचा। हालेलुया, हालेलुया। कितना लोगों ने हाथ उठाकर गाना गाया? ओके, बहुत अच्छा।
क्या कृपा कर भाई हंस रहे आप अपने अपने अंदर क्या सोच रहे हैं आप? बहुत बढ़िया. ಓಕೆ, ಹ್ಯಾಪಿ? ಎಷ್ಟು ಮಂದಿ ಸಂತೋಷವಾಗಿದ್ದೀರಿ? ನಿಮ್ಮ ಪಕ್ಕದವರಿಗೆ ಒಂದು ಸುಂದರವಾದ ನಗುಮುಖವನ್ನು ತೋರಿಸಿ ಹೇಳಿರಿ, ನೀನು ಇದ್ದ ಹಾಗೆ ಇರುವುದಿಲ್ಲ. ಹೇಳಿ, ನಾವೊಂದು ಅರಿಕೆಯನ್ನು ಮಾಡುವ. ಹೇಳಿ, ದೇವರ ವಾಕ್ಯವು ನನ್ನ ಕುರಿತಾಗಿ ಏನು ಹೇಳುತ್ತದೋ ಅದೇ ನಾನು ಆಗಿದ್ದೇನೆ. ದೇವರ ವಾಕ್ಯವನ್ನು ನನ್ನ ಆತ್ಮದಲ್ಲಿ ನಾನು ಸ್ವೀಕರಿಸುವನಾಗಿದ್ದೇನೆ, ಗ್ರಹಿಸುವನಾಗಿದ್ದೇನೆ, ತಿಳಿದುಕೊಳ್ಳುವನಾಗಿದ್ದೇನೆ. ಪವಿತ್ರಾತ್ಮನ ಸಾಮರ್ಥ್ಯದೊಂದಿಗೆ, ಹೇಳ್ರಿ, ಪವಿತ್ರಾತ್ಮನ ಸಾಮರ್ಥ್ಯದೊಂದಿಗೆ ದೇವರ ವಾಕ್ಯ ನಮಗೆ ಅರ್ಥ ಆಗುತ್ತದೆ. ಹಲ್ಲೆಲೂಯಾ. ಹೇಳ್ರಿ, ನನಗೆ ಅರ್ಥ ಆಗುತ್ತದೆ. ಹೇಳಿ, ನಾವು ಗ್ರಹಿಸ್ತೇವೆ. ಈ ಸಮಯ ಒಂದು ಪ್ರಶ್ನೆ ಕೇಳಿದ ಯಹೂದ್ಯರಿಗೆ, ನಿಮಗೆ ನನ್ನ ಬೋಧನೆಯನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣವೇನು? ಕೆಲವರು ಹೇಳ್ತಾರೆ, ರೈಟ್ ಫಸ್ಟ್ ನನಗೆ ವಾಕ್ಯ ಅರ್ಥ ಆಗೋದಿಲ್ಲ. ರೈಟ್. ಇಲ್ಲಿ ಯಾರಾದರೂ ಈ ಸಂಜೆ ವೇಳೆಯಲ್ಲಿ ನೀವು ಇರುವುದಾದರೆ ಅಂಥವರು, ಯೇಸು ಸ್ವಾಮಿ ನಿಮಗೊಂದು ಪ್ರಶ್ನೆಯನ್ನು ಕೇಳುತ್ತಾನೆ. ನಿಮಗೆ ಈ ಸ್ವಾಮಿ ಹೇಳ್ತಾನೆ, ನನ್ನ ಬೋಧನೆಯನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣವೇನು? ಎಲ್ಲಿದೆ ವಚನದಲ್ಲಿ? ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 43ನೇ ವಚನ. ಗಾಸ್ಪಲ್ ಆಫ್ ಜಾನ್ 8 ಚಾಪ್ಟರ್ 43 ವರ್ಸ್. ನೀವು ನನ್ನ ಮಾತನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಯೇಸು ಸ್ವಾಮಿ ಹೇಳಿದ, ನೀವು ನನ್ನ ಮಾತನ್ನು ಗ್ರಹಿಸದೆ, ಅಂದರೆ ಬೋಧನೆಯನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ವೈ ಡು ಯು ನಾಟ್ ಅಂಡರ್ಸ್ಟ್ಯಾಂಡ್ ಮೈ ಸ್ಪೀಚ್? ಬಿಕಾಸ್ ಯು ಆರ್ ನಾಟ್ ಏಬಲ್ ಟು ಲಿಸನ್ ಟು ಮೈ ವರ್ಡ್. ಕಿವಿ ಎಲ್ಲೆಲ್ಲೂ ಇರುತ್ತದೆ. ಕಿವಿ ಬೇರೆ ವಿಚಾರಗಳಲ್ಲಿ ಇರ್ತದೆ. ಕಿವಿ ಯಾಕೆ ಕೇಳುವುದಿಲ್ಲ ಅಂತ ಹೇಳಿದ್ರೆ, ಕೆಲವೊಂದು ಬ್ಯಾರಿಯರ್ಗಳು ಇರ್ತವೆ, ಗೋಡೆಗಳು ಇರ್ತವೆ. ರೈಟ್. ನ್ಯಾಚುರಲ್ ಸಂಗತಿಗಳು ನಿಮ್ಮನ್ನು ಆತ್ಮಿಕ ವಿಷಯದಲ್ಲಿ ತಡೆಗೋಡೆ ಆಗದಂತೆ ನೋಡಿಕೊಳ್ಳಿರಿ. ಪ್ರೈಸ್ ಗಾಡ್. ತಡೆಗೋಡೆ ಆಗದಂತೆ ನೋಡಿಕೊಳ್ಳಿ. ನ್ಯಾಚುರಲ್ ಸಂಗತಿಗಳು. ಕೆಲವೊಮ್ಮೆ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಕೆಲವೊಮ್ಮೆ ನಿಮಗೆ ಲ್ಯಾಂಗ್ವೇಜ್ ಇಷ್ಟ ಇರುವುದಿಲ್ಲ. ರೈಟ್. ಲ್ಯಾಂಗ್ವೇಜ್ ಇಷ್ಟ ಇರುವುದಿಲ್ಲ. ಕೆಲವರಿಗೆ ಕೆಲವೊಂದು ಲ್ಯಾಂಗ್ವೇಜ್ಗಳಲ್ಲಿ ಹೇಳಿದರೆ ಮಾತ್ರ ಖುಷಿ ಆಗ್ತದೆ. ನಾನು ಸಣ್ಣ ಇರುವಾಗ ವಾಕ್ಯವನ್ನು ಕೊಂಕಣಿಯಲ್ಲಿ ಹೇಳಿದರೆ ಮಾತ್ರ ನಾನು ಕೇಳ್ತಿದ್ದೆ. ವಾಕ್ಯ ಬೇರೆ ವಿಷಯ ಅಲ್ಲ, ವಾಕ್ಯವನ್ನು ಕನ್ನಡದಲ್ಲಿ ಹೇಳಿದರೆ ನಾನು ಕೇಳ್ತಿರ್ಲಿಲ್ಲ, ನನಗೆ ಅರ್ಥ ಸಹ ಆಗ್ತಿರ್ಲಿಲ್ಲ. ಯಾಕೆ? ಕಿವಿ ಕೊಡ್ತಿರ್ಲಿಲ್ಲ. ಪ್ರಾಬ್ಲಮ್ ಏನಂತ ಹೇಳಿದ್ರೆ ವಾಕ್ಯದ ಪ್ರಾಬ್ಲಮ್ ಅಲ್ಲ. ಪ್ರಾಬ್ಲಮ್ ಏನಂತ ಹೇಳಿದ್ರೆ ಕಿವಿ ಕೊಡುವ ಪ್ರಾಬ್ಲಮ್. ರೈಟ್. ನಾನು ಅನ್ನಿಸ್ತಿದ್ದೆ, ಯಾರು ಕೊಂಕಣಿ ಮಾತಾಡ್ತಾರೆ ಅವರು ಮಾತ್ರ ಕ್ರೈಸ್ತರು ಅಂತ ನಾನು ಚಿಕ್ಕದಲ್ಲಿ ಅನ್ನಿಸ್ತಿದ್ದೆ. ಮತ್ತೆ ಗೊತ್ತಾಯಿತು, ಯೇಸು ಸ್ವಾಮಿ ಕೊಂಕಣಿ ಮಾತಾಡಿದಲ್ಲ ಅಂತ. ಆತನು ಮಾತಾಡಿದ್ದು ಹಿಬ್ರು ಮತ್ತು ಅರಮಾಯಕ್. ಯೇಸು ಸ್ವಾಮಿ ಕನ್ನಡ ಮಾತಾಡಿದ್ವಲ್ಲ, ಯೇಸು ಸ್ವಾಮಿ ಇಂಗ್ಲಿಷ್ ಮಾತಾಡಲಿಲ್ಲ. ಹಲೋ. ಯೇಸು ಸ್ವಾಮಿ ತಮಿಳು ಕೂಡ ಮಾತಾಡಲಿಲ್ಲ, ಮಲಯಾಳಿ ಕೂಡ ಮಾತಾಡಲಿಲ್ಲ. ಯೇಸು ಸ್ವಾಮಿ ಹಿಂದಿಯಲ್ಲಿ ಕೂಡ ಮಾತಾಡಲಿಲ್ಲ. ಯೇಸು ಸ್ವಾಮಿ ಇಟಲಿಯಲ್ಲಿ ಕೂಡ ಮಾತಾಡಲಿಲ್ಲ. ಯೇಸು ಸ್ವಾಮಿ ಮಾತಾಡಿದ್ದು ಅರಾಮಾಯಕ್ ಭಾಷೆ. ಪ್ರೈಸ್ ಗಾಡ್. ಹಿಬ್ರೂ ಲ್ಯಾಂಗ್ವೇಜ್ ಯೇಸು ಮಾತಾಡಿದ್ದು. ಅಬ್ರಹಾಮನ ಲ್ಯಾಂಗ್ವೇಜ್ ಯಾವುದು? ಕಮಾನ್ ಮಾತಾಡಿ. ಹಿಬ್ರೂ. ಅದಕ್ಕೋಸ್ಕರ ಇಬ್ರಿಯರು ಹಿಬ್ರೂ ಲ್ಯಾಂಗ್ವೇಜ್. ದೇವರ ಲ್ಯಾಂಗ್ವೇಜ್ ಹಿಬ್ರೂ. ಪ್ರೈಸ್ ಗಾಡ್. ಮತ್ತೆ ಅದಕ್ಕೆ ಕವಲು ಹೊಡೆದವು, ಭಾಷೆಗಳು ಆದವು. ಎಲ್ಲಿ ಭಾಷಾ ಭೇದ ಸ್ಟಾರ್ಟ್ ಆಯ್ತು ಅಂತ ಹೇಳಿದರೆ 11ನೇ ಅಧ್ಯಾಯದಲ್ಲಿ
ಬಾಬೆಲ್ ಗೋಪುರ, ರೈಟ್? ಎಲ್ಲರಿಗೂ ಒಂದೇ ಭಾಷೆ ಇತ್ತು, ಇದೇ ಹಿಬ್ರು. ಓದಿ ನೀವು 11ನೇ ಅಧ್ಯಾಯದಲ್ಲಿ ಓದಿ, ನಿಮಗೆ ಸಿಗ್ತದೆ. 11th chapter Genesis. ಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು, ಭಾಷಾ ಭೇದವೇನು ಇರಲಿಲ್ಲ. ಲೋಕದವರಿಗೆಲ್ಲರಿಗೂ ಏನಿತ್ತು? ಒಂದೇ ಭಾಷೆ ಇತ್ತು, ಭಾಷಾ ಭೇದವೇನು ಇರಲಿಲ್ಲ. ನೆಕ್ಸ್ಟ್, ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶಿನಾರ್ ದೇಶದಲ್ಲಿ ಬಯಲು ಸೀಮೆ ಸಿಕ್ಕಲು ಅಲ್ಲಿ ವಾಸ ಮಾಡಿಕೊಂಡು ತಮ್ಮ ಒಳಗೆ ಬನ್ನಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು, ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದುರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಸುಣ್ಣಕ್ಕೆ ಬದಲಾಗಿ ಕಲ್ಲನ್ನು ಉಪಯೋಗಿಸಿದರು. ಓಕೆ, ನರಪುತ್ರರು ಕಟ್ಟುತ್ತಿದ್ದ ಆ ಪಟ್ಟಣವನ್ನು, ಗೋಪುರವನ್ನು ನೋಡುವುದಕ್ಕೆ ಯೆಹೋವನು ಇಳಿದು ಬಂದನು. ಇದು ಯಾವಾಗ? ನೋವನ ಕಾಲದ ನಂತರ. ನೋವನ ಕಾಲದ ನಂತರ ಆದ ಸಂಗತಿ, ರೈಟ್? ಓಕೆ, ನೆಕ್ಸ್ಟ್. ನೋಡಿದ ಮೇಲೆ ಆತನು, ಇವರು ಒಂದೇ ಜನಾಂಗ ಕೂಡ ಇರಲಿಲ್ಲ, ಒಂದೇ ಜನಾಂಗ ಇತ್ತು. ಯಾರ ಸಂತತಿ? ನೋವನ ಸಂತತಿ. ನೋವನಿಗೆ 3 ಮಕ್ಕಳು. ಯಾರು? ಶೇಮ್, ಹಾಮ್, ಎಫೆತ್. ನೋವನ ಲ್ಯಾಂಗ್ವೇಜ್ ಇವರ ಲ್ಯಾಂಗ್ವೇಜ್ ಆಗಿತ್ತು. ಪ್ರೇಸ್ ಗಾಡ್. ಅಲ್ಲಿವರೆಗೆ ಭಾಷೆ ಪ್ರಾಬ್ಲಮ್ ಇರಲಿಲ್ಲ. ಓಕೆ, ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ. ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡುವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಿಲ್ಲ. ದೇವರು ಹೇಳ್ತಾನೆ, ಇವರು ಏನು ಆಲೋಚನೆ ಮಾಡಿದ್ರು ಇವರಿಗೆ ಅಸಾಧ್ಯ ಎಂಬುದು ಇಲ್ಲ ಅಂತ ದೇವರು ಹೇಳ್ತಾನೆ. And the Lord said, indeed the people are one and they all have one language, and this is what they began to do. Now nothing that they propose to do will be withheld from them. ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳ್ತದೆ, ಏನು ಅವರು ಇಮ್ಯಾಜಿನೇಷನ್ ಮಾಡಿದರು, ಏನು ಅವರು ಕಲ್ಪನೆ ಮಾಡಿದರು, ಅದು ಅಸಾಧ್ಯ ಎಂಬುದು ಯಾವುದೂ ಇಲ್ಲ. ಯಾವ ಲ್ಯಾಂಗ್ವೇಜ್ ಹಾಕ್ತೀರಿ? ಇದರಲ್ಲಿ ಹಾಕಿ, ಕಿಂಗ್ ಜೇಮ್ಸ್ ವರ್ಷನ್. ಓಕೆ, ಆಂಪ್ಲಿಫೈಡ್ ವರ್ಷನ್ ಹಾಕಿ. ಆಂಪ್ಲಿಫೈಡ್ ವರ್ಷನ್, ಆಂಪ್ಲಿಫೈಡ್ 11:6. Pastor, you read for me. Imagined, yeah. Read for me. Amplified. And the Lord said, behold, they are one people and they have all one language, and this is only the beginning of what they will do. And now nothing they have imagined they can do will be impossible for them. Praise God. Read for me. Yes, and the Lord said, behold, they are one people and they have one language, and this is only the beginning of what they will do. Now nothing they have imagined. Nothing they have imagined they can do will be impossible for them. Imagine ಅಂದರೆ ಕಲ್ಪನೆ. ಏನು ಅವರ ಒಳಗಿಂದ ಪಿಕ್ಚರ್ ಮಾಡ್ತಾರೆ ಅದು ಅವರಿಂದ ಆಗುವುದಿಲ್ಲ ಎಂಬುದು ಒಂದು ಕೂಡ ಇಲ್ಲ. ಪ್ರೈಸ್ ಗಾಡ್. ಇವತ್ತು ಜನರು ಯಾಕೆ ಫೇಲ್ ಆಗ್ತಂದರೆ ನೆಗೆಟಿವ್ ಇಮ್ಯಾಜಿನೇಷನ್, ನೆಗೆಟಿವ್ ಪಿಕ್ಚರ್, ನೆಗೆಟಿವ್ ಥಿಂಕಿಂಗ್, ರೈಟ್? ನಕಾರಾತ್ಮಕ ಆಲೋಚನೆಗಳು. ಅದಕ್ಕೋಸ್ಕರ ಅವರು ಫೇಲ್ ಆಗ್ತಾರೆ. ಮೊದಲೇ ಒಳಗೆ ಫೇಲ್ ಆಗಿದ್ದಾರೆ, ಹೊರಗೆ ಫೇಲ್ ಆಗ್ತಾನೆ. ಒಳಗೆ ಒಬ್ಬ ವ್ಯಕ್ತಿ ಸೋತು ಹೋದರೆ ಹೊರಗೆ ಸೋತು ಹೋಗ್ತಾನೆ. ಒಳಗೆ ಒಬ್ಬ ವ್ಯಕ್ತಿ ರೋಗಿ ಆದರೆ ಹೊರಗೆ ರೋಗದಲ್ಲಿ ಬೀಳ್ತಾನೆ. ಒಳಗೆ ಒಬ್ಬ ವ್ಯಕ್ತಿ ಬಡವನಾದರೆ ಅವನಿಗೆ ಕೋಟಿ ಕೊಟ್ಟರೂ ಅವನು ಬಡವನಾಗಿ ಇರುತ್ತಾನೆ. ಒಳಗೆ ಒಬ್ಬ ವ್ಯಕ್ತಿ ಸಾಲಗಾರನಾಗಿದ್ದರೆ ಅವನಿಗೆ 10 ಕೋಟಿ ಕೊಟ್ಟರು ಪುನಃ 10 ಕೋಟಿ ಸಾಲದಲ್ಲಿ ಬೀಳ್ತಾನೆ. ಯಾಕೆ? ಸಾಲ ಎಂಬುವಂಥ ಇಮ್ಯಾಜಿನೇಷನ್ ಅವರು ಬಿಟ್ಟು ಹೋಗುವುದಿಲ್ಲ.
ಫಸ್ಟ್ ಸಾಲ ಎಲ್ಲಿಂದ ಹೋಗ್ಬೇಕಂತ ಹೇಳಿದ್ರೆ ಅವರ ಹೃದಯದ ಒಳಗಿಂದ ಹೋಗ್ಬೇಕು. ಕೇಳ್ತಾ ಇದ್ದೀರಾ? ನೀವು ಇಮ್ಯಾಜಿನೇಷನ್ಗಳನ್ನು ಏನು ಮಾಡುತ್ತೀರಿ, ದಟ್ ಇಸ್ ಅ ಮ್ಯಾನಿಫೆಸ್ಟೇಷನ್. ಏನು ಇಮ್ಯಾಜಿನೇಷನ್ ಮಾಡುತ್ತೀರಿ ಅದು ಏನಾಗ್ತದೆ? ಮ್ಯಾನಿಫೆಸ್ಟೇಷನ್. ಹೇಳ್ರಿ, ಮ್ಯಾನಿಫೆಸ್ಟೇಷನ್ ಅಂದರೆ ಪ್ರತ್ಯಕ್ಷವಾಗುತ್ತದೆ. ದಟ್ ಈಸ್ ಯುವರ್ ಅಟ್ಮಾಸ್ಫಿಯರ್. ಯುವರ್ ಮೈಂಡ್, ನಿಮ್ಮ ಮೈಂಡ್ ಎಂಬುವಂಥದ್ದು ಒಂದು ವೆಸಲ್ ಇದ್ದ ಹಾಗೆ. ವೆಸಲ್ ಅಂದರೆ ಪಾತ್ರೆ. ಹೇಳ್ರಿ, ಪಾತ್ರೆ. ನೀವು ನಿಮ್ಮ ಮನೆಯಿಂದ ಹೇಗೆ ಬಂದಿದ್ದೀರಿ? ಡೈರೆಕ್ಟಾಗಿ ಬಂದಿದ್ದೀರಾ? ಒಂದು ಪಾತ್ರೆಯಲ್ಲಿ ಬಂದಿದ್ದೀರಾ? ನಾನು ಮಾತಾಡೋದು ಚಾದ ಪಾತ್ರೆ ಅಲ್ಲ, ರೈಟ್? ಯಾವುದೊಂದು ವೆಹಿಕಲ್ನಿಂದ ಬಂದಿದ್ದೀರಿ. ವೆಹಿಕಲ್ ನಿಮ್ಮನ್ನು ಏನು ಮಾಡಿದೆ? ಇಲ್ಲಿ ಕ್ಯಾರಿ ಮಾಡಿ ತಂದಿದೆ. ಕಾರ, ಬಸ್ಸ, ಬೈಕಾ, ಬುಲೆಟಾ, ಯಾವುದರಿಂದ ನೀವು ಬಂದಿದ್ದೀರಿ, ರೈಟ್? ಅದೇ ರೀತಿ ದೇವರ ಶಕ್ತಿ ನಿಮ್ಮ ಮೂಲಕ ಅದು ಮ್ಯಾನಿಫೆಸ್ಟ್ ಆಗಬೇಕಾದ್ರೆ ನೀವು ದೇವರಿಗೆ ಅವಕಾಶ ಮಾಡಿಕೊಡಬೇಕು. ಯು ಆರ್ ದ ವೆಸಲ್. ನೀವು ದೇವರ ಪಾತ್ರೆಯಾಗಿದ್ದೀರಿ. ಅದಕ್ಕೆ ಬೈಬಲ್ ಹೇಳ್ತಿದೆ, ಒಬ್ಬನು ಹೀನ ನಡತೆ ಉಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕ ಮಾಡಿಕೊಂಡರೆ ಆತನು ಯಜಮಾನಿಗೆ ಉಪಯುಕ್ತವಾದ ಯೋಗ್ಯವಾದ ಸಕಲ ಸತ್ಕಾರ್ಯಗಳನ್ನು ಮಾಡುವಂತ ಯೋಗ್ಯವಾದ ಪಾತ್ರೆಯಾಗುತ್ತಾನೆ. You carry the power of God. You carry the healing. You carry anointing. You carry joy. You carry the wisdom of God. You carry the creative miracle working power. Woo! Right? ನೀವು something different carry ಮಾಡುತ್ತೀರಿ. ಯಾಕಂದ್ರೆ ದೇವರು ನೇರವಾಗಿ ಯಾವ ಕೆಲಸವನ್ನು ಮಾಡುವುದಿಲ್ಲ. ದೇವರು ಮೊದಲು ನಿಮ್ಮನ್ನು ವಾಕ್ಯದ ಮೂಲಕ ನಿಮ್ಮ ಇಮ್ಯಾಜಿನೇಷನ್ ಬದಲಾಯಿಸ್ತಾನೆ, ನಿಮ್ಮನ್ನು ಬದಲಾಯಿಸ್ತಾನೆ, ನಿಮ್ಮನ್ನು ಬದಲಾಯಿಸಿ ನಿಮ್ಮ ಮೂಲಕ ತನ್ನ ಕೆಲಸ ಮಾಡುತ್ತಾನೆ. ಅದಕ್ಕೋಸ್ಕರ ನಾವು ದೇವರ ವಾಕ್ಯವನ್ನು ಪುನಃ 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 ಕೇಳಬೇಕು. ಯಾಕಂದ್ರೆ ಮೆಂಟಲಿ ಸ್ಟ್ರಾಂಗ್ ಹೋಲ್ಡ್ಗಳು, ಮೆಂಟಲಿ ಕೋಟೆಗಳು, ಮೆಂಟಲಿ ನೆಗೆಟಿವ್ ಕೋಟೆಗಳು ಅದು ಮುರಿಯಲ್ಪಡುತ್ತವೆ. ದೇವರ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆಯುವ ಚಮಟಿಗೂ ಸಮಾನವಾಗಿದೆ. ನಿಮ್ಮ ಮೈಂಡಲ್ಲಿ ಇರುವಂಥ ಕೆಲವೊಂದು ಸಿಂಪಲ್ ಇಮ್ಯಾಜಿನೇಷನ್ಗಳು, ಪಾಪದ ಕಲ್ಪನೆಗಳು, ಅದೆಲ್ಲ ವಾಕ್ಯ ಏನು ಮಾಡ್ತದೆ? ಮುರಿತದೆ. ನೀವು ಕೇವಲ ಕೇಳಿದರೆ ಸಾಕು, ಮುರಿತದೆ. ಅದು ನಿಮ್ಮಿಂದ ಮುರಿಲಿಕ್ಕೆ ಆಗುವುದಿಲ್ಲ, ವಾಕ್ಯ ಮುರಿತದೆ. ಅದಕ್ಕೆ ಫಸ್ಟ್ ಏನು ಕೊಡಬೇಕು? ಕಿವಿ ಕೊಡಬೇಕು. ಅದಕ್ಕೆ ಯೇಸು ಹೇಳಿದ, ನೀವು ನನ್ನ ಮಾತುಗಳನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣ ಏನು? ನೀವು ನನ್ನ ಬೋಧನೆಗೆ ಕಿವಿ ಕೊಡಲಾರದಿರುವುದು ಕಾರಣ. ಕಿವಿ ಕೊಡುವುದಿಲ್ಲ. ನ್ಯೂ ಟೆಸ್ಟಮೆಂಟಲ್ಲಿ ದೇವರು ಏನಕ್ಕೆ ಹೇಳುವುದಿಲ್ಲ? ನಿಮ್ಮ ಕಿವಿಗೆ ಹೇಳ್ತಾನೆ ಅಷ್ಟೇ. ನಿಮ್ಮ ಕಿವಿಗೆ ದೇವರ ವಾಕ್ಯ ಪುನಃ 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 ಅದು ಒಳಗೆ ಹೋಯ್ತಂತ ಹೇಳಿದ್ರೆ ಅದು ರಾಂಗ್ ಇಮ್ಯಾಜಿನೇಷನ್, ಸಿಕ್ನೆಸ್ ಇಮ್ಯಾಜಿನೇಷನ್, ಪವರ್ಟಿ ಇಮ್ಯಾಜಿನೇಷನ್ ಬಂಡೆಗಳನ್ನು ಅದು ಒಡೆದು ಬಿಡುತ್ತದೆ. ಯಾಕೆ ನೋವನ ಕಾಲದಲ್ಲಿ ಕೆಟ್ಟದನ್ನು ತುಂಬಿತ್ತು? ವಾಯ್? ಯಾಕೆ ಕೆಟ್ಟದನ್ನು ತುಂಬಿತ್ತು? ಓದಿರಿ 6ನೇ ಅಧ್ಯಾಯ 6 chapter 5 verse. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸ್ದೆಲ್ಲ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು. ಆಂಪ್ಲಿಫೈಡ್ ವರ್ಷನ್ ಹಾಕಿರಿ, ಆಂಪ್ಲಿಫೈಡ್ ವರ್ಷನ್. ಓಕೆ Amplified version. Pastor, read for me. The Lord saw that the wickedness of the man was great in earth, and every imagination and intention of all human thinking was only evil continually. The Lord saw that the wickedness of man was great in the earth, and that every imagination and intention of all human thinking, imagination, thinking, human thinking was only evil continually. ಹೇಳ್ರಿ, ಕಂಟಿನ್ಯೂಲಿ. ಯೇಸು ಏನು ಹೇಳಿದ? ಈ ವರ್ಡ್ ಅನ್ನು ಮಾರ್ಕ್ ಮಾಡ್ರಿ, ಕಂಟಿನ್ಯೂಲಿ. ಹೇಳ್ರಿ, ಕಂಟಿನ್ಯೂಲಿ. ಪುನಃ ಇಲ್ಲಿ ಬರ್ತೇನೆ, ಓದಿರಿ. 8ನೇ ಅಧ್ಯಾಯ ಆಂಪ್ಲಿಫೈಡ್ ವರ್ಷನ್ ಹಾಕಿರಿ. 8ನೇ ಅಧ್ಯಾಯ 32ನೇ ವಚನ. ಗಾಸ್ಪಲ್ ಆಫ್ ಜಾನ್. ಯೋಹಾನ ಸುವಾರ್ತೆ 8:32 31ರಿಂದ ತೆಗೀರಿ. 31ರಿಂದ. ಓಕೆ. ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ, ಎಲ್ಲರಿಗಲ್ಲ,
ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ. ಸೊ ಜೀಸಸ್ ಸೆಡ್ ಟು those Jewish who had believed in him, if you abide in my word, hold fast to my teachings and live in accordance with them, you are truly my disciple. Amplified version ಹೇಳ್ತದೆ continually. If you continue, be in my teaching. ಇದೆಯಾ ಟ್ರಾನ್ಸ್ಲೇಷನ್? ಹಾಕಿ ಫಸ್ಟ್ ರೀಡ್ ಫಾರ್ ಮೀ. Okay. Jesus said to Jews who believed in him, if you abide in my word, hold fast to my teaching, and living in accordance with them, you are true my disciple. Which translation that? Amplified. If you continue, be in my word. If you continue, be in my word. ಯಾವ್ದು? KJV ಹಾಕಿ, KJV. Okay. If you continue in my word, then are you my disciples indeed? Right? See, then said Jesus to those Jewish which believed on him, if you continue in my word. Obey and living in accordance with them. Okay, important, the continue. Continue ಅಂದ್ರೆ ಏನು? ಕಂಟಿನ್ಯೂ ಅಂದ್ರೆ ಏನು? ಇಲ್ಲಿ ಕೇಳ್ರಿ, ವರ್ಡ್ ನಿಮ್ಗೆ ಏನು ಪ್ರೊಡ್ಯೂಸ್ ಮಾಡ್ತದೆ? ನಿಮ್ಗೆ ಒಂದು ಮಾತು ಹೇಳ್ತೇನೆ. ಯೇಸು ಸ್ವಾಮಿ ಹತ್ರ ಒಬ್ಬ ಪ್ರಧಾನ ಬಂದ. ಯೇಸು ಸ್ವಾಮಿ ಹತ್ರ ಒಬ್ಬ ಪ್ರಧಾನ ಬಂದ. ಏನು ಪ್ರಧಾನ ಬಂದ? ಸ್ವಾಮಿ, ನನ್ನ ಮಗ ಸಾಯಲಿಕ್ಕಿದ್ದಾನೆ. ಎಲ್ಲಿದೆ ಅದು ವಚನ? 2ನೇ ಅಧ್ಯಾಯ 46ನೇ ವಚನ ಓದಿ ನಿಮಗೆ ಸಿಗ್ತದೆ. ಎಲ್ಲಿ? ಯೋಹಾನ ಸುವಾರ್ತೆಯಲ್ಲಿ. 2:46 ಅಲ್ಲ, 4:46. ಎಸ್, 4:46. ಹೀಗಿರಲಾಗಿ ಯೇಸು ತಾನು ನೀರನ್ನು ದ್ರಾಕ್ಷಾರಸವಾಗಿ ಮಾಡಿದ ಗಲಿಲಾಯದ ಕಾನಾ ಊರಿಗೆ ಮತ್ತೊಮ್ಮೆ ಬಂದನು. ಅಲ್ಲಿದ್ದಾಗ ಅರಮನೆಯ ಒಬ್ಬ ಪ್ರಧಾನನ ಮಗನು ಕಪೆರ್ನೌಮಿನಲ್ಲಿ ಅಸ್ವಸ್ಥನಾಗಿದ್ದನು. ಎಲ್ಲಿ? ಕಪೆರ್ನೌಮಿನಲ್ಲಿ. ಹೀಗಿರಲಾಗಿ ಮುಂದೆ ಯೇಸು ಯುದಾಯದಿಂದ ಗಲಿಲಾಯಕ್ಕೆ ಬಂದ ಸುದ್ದಿಯನ್ನು ಆ ಪ್ರಧಾನನು ಕೇಳಿದಾಗ ತನ್ನ ಮಗನು ಸಾಯುವ ಹಾಗಿದ್ದರಿಂದ ಯೇಸುವಿನ ಬಳಿಗೆ ಹೋಗಿ, ನೀನು ಇಳಿದು ಬಂದು ನನ್ನ ಮಗನನ್ನು ಸ್ವಸ್ಥ ಮಾಡಬೇಕೆಂದು ಬೇಡಿಕೊಂಡನು. ಅವನೊಂದು ರಿಕ್ವೆಸ್ಟ್ ಮಾಡ್ತಾನೆ. ಅವನು ಪ್ರಧಾನ, ಒಂದು ಹೈ ಪೋಸ್ಟಲ್ಲಿದ್ದ ವ್ಯಕ್ತಿ. ಅವನು ರಿಕ್ವೆಸ್ಟ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನೀನು ಇಳಿದು ಬಂದು ನನ್ನ ಮಗನನ್ನು ಏನು ಮಾಡಬೇಕು? ಸ್ವಸ್ಥಪಡಿಸಬೇಕು. ಲಿಸನ್ ವೆರಿ ಕೇರ್ಫುಲಿ, ಭಾಳ ಜಾಗ್ರತೆಯಿಂದ ಕೇಳಿ. ಓಕೆ, ನೆಕ್ಸ್ಟ್. ಯೇಸು ಅವನಿಗೆ, ನೀವು ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನೋಡದಿದ್ದರೆ ನಂಬುವುದೇ ಇಲ್ಲವೆಂದು ಹೇಳಿದನು. ಓಕೆ, ಆ ಪ್ರಧಾನ, ಸ್ವಾಮಿ ನನ್ನ ಮಗನು ಸಾಯುವುದಕ್ಕೆ ಮುಂಚೆ ನೀನು ಬರಬೇಕು ಅನ್ನೋದು, ಬೇರೆ ಯಾವುದೋ ಅವನಿಗೆ ಕೇಳುವುದಿಲ್ಲ. ಯೇಸು ಹೇಳಿದ, ನೀವು ಸೂಚಕ ಕಾರ್ಯವನ್ನು ನೋಡದಿದ್ದರೆ ನೀವು ನಂಬುವುದೇ ಇಲ್ಲ ಅಂತ ಹೇಳಿದಕ್ಕೆ, ಸ್ವಾಮಿ ಪ್ಲೀಸ್ ಅದೆಲ್ಲ ಮಾತು ಬೇಡ, ಬೇಗ ಬಾ. ಆ ಪ್ರಧಾನ, ಸ್ವಾಮಿ ನನ್ನ ಮಗನು ಸಾಯುವುದಕ್ಕೆ ಮುಂಚೆ ನೀನು ಬರಬೇಕು. ಯಾಕಂದ್ರೆ ಫುಲ್ ಇಮ್ಯಾಜಿನೇಷನ್ ಏನಾಗಿದೆ ಅಂತ ಹೇಳಿದ್ರೆ ಮಗನು ಸಾಯ್ತಾನೆ. ಹೃದಯದಲ್ಲಿ ಇರುವುದೇ ಬಾಯಲ್ಲಿ ಬರುವುದು. ಅರಿಕೆ ಅಂದ್ರೆ ಏನು? ಹೃದಯದಲ್ಲಿ ತುಂಬುವುದೇ ಬರುವುದು. ಅವನ ಹೃದಯದಲ್ಲಿ ಏನಿದೆ? ಮಗ ಸಾಯ್ತಾನೆ. ಅವನ ಹೃದಯದಲ್ಲಿ ಏನು ಇಮ್ಯಾಜಿನೇಷನ್ ಇದೆ? ಏನು ಪಿಕ್ಚರ್ ಇದೆ? ಮಗನು ಸಾಯ್ತಾನೆ. ರೈಟ್? ಯೇಸುವನಿಗೆ, ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಉತ್ತರ ಕೊಟ್ಟಾನೆ. ಏನು ಉತ್ತರ ಕೊಟ್ಟ? ಮಾರ್ಕ್ ದಿಸ್ ವರ್ಡ್, 4 chapter 50 verse. ವೆರಿ ವೆರಿ ಇಂಪಾರ್ಟೆಂಟ್. ಯೇಸು ಅವನಿಗೆ ಹೇಳ್ರಿ, ಯೇಸು ಅವನಿಗೆ ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಉತ್ತರ ಕೊಟ್ಟನು. ಯೇಸು ಒಂದು ಮಾತನ್ನು ಮಾತಾಡಿದ, ನಿನ್ನ ಮಗನು ಬದುಕುತ್ತಾನೆ, ಹೋಗು. ವರ್ಡ್ ಪ್ರೊಡ್ಯೂಸ್ ಪಿಕ್ಚರ್. ನಾನೀಗ ನಿಮ್ಗೆ ಹೇಳ್ತೇನೆ, ಒಂದು ಕೆಂಪು ಗಾಡಿ ಬರ್ತಾ ಇದೆ. ಇಲ್ಲಿ ಕೆಂಪು ಗಾಡಿ ಯಾರ ಹತ್ರ ಇದೆ? ರೆಡ್ ಕಾರ್.
ಇಮಿಡಿಯೇಟ್ಲಿ ಒಂದು ವೇಳೆ ಆ ಸಹೋದರ ನೀವು ರೆಡ್ ಕಾರ್ ಅಂತ ನೋಡಿದರೆ ಇಮಿಡಿಯೇಟ್ಲಿ ಆ ಲೋಭನದ್ದು ನೆನಪು ಬರ್ತದೆ ನಿಮಗೆ. ನಾನಲ್ಲ, ಅವರು ಕೂಡ ಲೋಬೋ, ರೈಟ್? ಕೆಂಪು ಗಾಡಿ ಅಂತ ಹೇಳುವ ನಿಮ್ಮ ಒಳಗಿಂದ ಪಿಕ್ಚರ್ ಬಂದಾಯ್ತು. ಯಾವುದು ಸ್ಕಾರ್ಪಿಯೋ ಅಥವಾ ಜನ್ನ ಅಥವಾ ಯಾವುದು ಆಲ್ಟೋವಾ, ಫಾರ್ಚುನರ, ಗೊತ್ತಿಲ್ಲ. ಫಾರ್ಚುನರ್ ಕೆಂಪಿದೆ, ಫಾರ್ಚುನರ್ ಕೆಂಪು ಇಲ್ಲ. ರೈಟ್? ಗಾಡಿ ಅಂತ ಹೇಳುವಾಗ ಪಿಕ್ಚರ್ ಬಂತು ನಿಮ್ಮ ಒಳಗೆ. ಪ್ರತಿಯೊಂದು ಮಾತು ಕೇಳುವಾಗ ಏನಾಗ್ತದೆ, ನಿಮ್ಮ ಒಳಗೆ ಕಿವಿ ಕೊಟ್ಟು ಕೇಳಿದಾಗ ನಿಮ್ಮ ಒಳಗೆ ಪಿಕ್ಚರ್ ಕ್ರಿಯೇಟ್ ಆಗ್ತದೆ. ಇಲ್ಲಿ ಫುಲ್ ಈತನ ಹೃದಯದಲ್ಲಿ ಏನಿತ್ತಂತ ಹೇಳಿದ್ರೆ, ಮಗನು ಸಾಯ್ತಾನೆ. ಈತನ ಪಿಕ್ಚರಿಗೆ ಏನು ಸಾಯ್ತಾನಂತ ಹೇಳಿದ್ರೆ, ಅವನು ಸ್ಪಿರಿಟ್ ಆಫ್ ಡೆತ್ತಿನ ಒಟ್ಟಿಗೆ, ಮರಣದ ಆತ್ಮದೊಟ್ಟಿಗೆ ಕಾಪರೇಟ್ ಮಾಡ್ತಾ ಇದ್ದಾನೆ. ಮರಣದ ಆತ್ಮದ ಇವನು ವೆಸಲ್ ಆಗಿದ್ದಾನೆ. ಮರಣದ ಆತ್ಮದ ಇವನು ಪಾತ್ರೆಯಾಗಿದ್ದಾನೆ. ರೈಟ್? ಈಗ ಯೇಸು ಏನು ಮಾಡ್ತಾನಂತ ಹೇಳಿದ್ರೆ, ಮರಣದ ಪಾತ್ರೆಯನ್ನು ತೆಗೆದು ಬದುಕಿಸುವ ಪಾತ್ರೆಯಾಗಿ ಮಾರ್ಪಡಿಸ್ತಾನೆ. ನಿನ್ನ ಮಗನು ಸಾಯುವುದಿಲ್ಲ, ಬದುಕುತ್ತಾನೆ. ಬೈಬಲ್ ಹೇಳುತ್ತೆ, ಗೃಹಸ್ಥನು ಯೇಸು ತನಗೆ ಹೇಳಿದ ಮಾತನ್ನು ನಂಬಿ ಹೊರಟು ಹೋದನು. ಇಂಪಾರ್ಟೆಂಟ್, ನಂಬುವುದು. ಏನು ಮಾಡಿದನು? ಏನು ನಂಬಿದನು? ನಿನ್ನ ಮಗನು ಸಾಯುವುದಿಲ್ಲ. ಎಸ್, ಒಳಗಿಂದ ಪಿಕ್ಚರ್ ಸ್ಟಾರ್ಟ್ ಆಯಿತು, ಮಗನು ಸಾಯುವುದಿಲ್ಲ. ಥ್ಯಾಂಕ್ ಯು ಜೀಸಸ್. ಇಲ್ಲಿ ಪಿಕ್ಚರ್ ಚೇಂಜ್ ಆದಾಗ ಅಲ್ಲಿ ನೆಟ್ವರ್ಕ್ ಕಟ್, ಮರಣದ ನೆಟ್ವರ್ಕ್ ಕಟ್, ಜೀವದ ನೆಟ್ವರ್ಕ್ ಮ್ಯಾನಿಫೆಸ್ಟ್. ಕೆಲವೊಮ್ಮೆ ನನ್ನ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಹೇಳ್ತಾರೆ, ಪಾಸ್ಟರ್ ಪ್ಲೀಸ್ ನನ್ನ ಮಗನಿಗೆ ಪ್ರಾರ್ಥನೆ ಮಾಡು, ಮಗಳಿಗೆ ಪ್ರಾರ್ಥನೆ ಮಾಡು. ಕೆಲವೊಮ್ಮೆ ನಾನು ಅವರಿಗೆ ಪ್ರಾರ್ಥನೆ ಮಾಡೋದಿಲ್ಲ, ಇವರಿಗೆ ಪ್ರಾರ್ಥನೆ ಮಾಡು ಸಮಾಧಾನಗೋಸ್ಕರ. ಕೆಲವೊಮ್ಮೆ ತಂದೆ ತಾಯಿಗಳಿಗೆ ಪ್ರಾರ್ಥನೆ ಮಾಡಿದಾಗ ಮಕ್ಕಳು ಸರಿಯಾಗ್ತಾರೆ. ಅಲ್ಲಿ ಕೆಲವೊಮ್ಮೆ ತಂದೆ ತಾಯಿಗಳ ಪ್ರಾಬ್ಲಮ್ ಆ ಮಕ್ಕಳ ಮೇಲೆ ಕಂಟಿನ್ಯೂ ಆಗಿ ಡಾಮಿನೇಟ್ ಮಾಡ್ತಾ ಇರ್ತದೆ. ದ ಫುಲ್ ಫಿಯರ್, ಫುಲ್ ನೆಗೆಟಿವ್ ಇಮ್ಯಾಜಿನೇಷನ್ ಮಕ್ಕಳ ಬಗ್ಗೆ. ಅದಕ್ಕೆ ಬೈಬಲ್ ಹೇಳ್ತದೆ, ನೀನು ಯೆಹೋವನಿಗೆ ಭಯಪಡುವುದರಿಂದ ನಿನಗೆ ಕೇವಲ ನಿರ್ಭಯ. ನಿನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು, ನಿಮ್ಮ ಮಕ್ಕಳಿಗೆ ಸೇಫ್ಟಿ ಇದ್ದೇ ಇರುವುದು, ನಿಮ್ಮ ಮಕ್ಕಳಿಗೆ ಸ್ಪಿರಿಚುವಲ್ ಕವರಿಂಗ್ ಇದ್ದಿರುವುದು. ನಿಮ್ಮ ಮಕ್ಕಳು ಎಕ್ಸಲೆಂಟ್ ಆಗಿರುತ್ತಾರೆ, ನಿಮ್ಮ ಮಕ್ಕಳು ಚುರುಕಾಗಿರುತ್ತಾರೆ, ನಿಮ್ಮ ಮಕ್ಕಳು ಟಾಪರ್ ಆಗಿರುತ್ತಾರೆ. ಈ ಗೃಹಸ್ಥನು ಯಾರ ಮಾತನ್ನು ನಂಬಲಿಲ್ಲ. ಆತನು ಯೇಸುವಿನ ಮಾತನ್ನು ನಂಬಿದ. ಇಲ್ಲಿ ನಂಬಿದ, ಅಲ್ಲಿ ಬದಲಾವಣೆ. ನೀವು ಇಲ್ಲಿ ವಾಕ್ಯ ಕೇಳ್ತೀರಿ, ಫೇತ್ ಅಲ್ಲಿ ಬರುವಂತ ವಾಕ್ಯವನ್ನು ಇಲ್ಲಿ ನಂಬುತ್ತೀರಿ, ಅಮೆರಿಕದಲ್ಲಿ ಚೇಂಜ್ ಆಗ್ತದೆ. ನೀವು ಇಲ್ಲಿ ನಂಬುತ್ತೀರಿ, ನಿಮ್ಮ ಮನೆಯಲ್ಲಿ ಚೇಂಜ್ ಆಗುತ್ತದೆ. ಆನ್ಲೈನ್ ಅಲ್ಲಿ ನಂಬುತ್ತೀರಿ, ದೇವರೇನು ಮಾಡ್ತಾನೆ, ವಾಕ್ಯವನ್ನು ವರ್ಡ್ ಆಫ್ ವಿಕ್ಟರಿ ಚಾನೆಲ್ ಮೂಲಕ ಕಳಿಸಿ ಅವನು ಸ್ವಸ್ಥಪಡಿಸ್ತಾನೆ. ಇದೇ ಬೈಬಲ್ ಅಲ್ಲಿ ವಾಕ್ಯವನ್ನು ಕಳಿಸಿ ಅಂತ ಮತ್ತೆ ನೋಡುವ. ನಾವು ಇದನ್ನು ಕಂಟಿನ್ಯೂ ಮಾಡುವ. ನಂಬಿ ಹೊರಟು ಹೋದವ. ನೆಕ್ಸ್ಟ್, ಅವನು ಇನ್ನೂ ಗಟ್ಟ ಇಳಿದು ಹೋಗುತ್ತಿರುವಲ್ಲಿ ಅವನ ಆಳುಗಳು ಅವನೆದುರಿಗೆ ಬಂದು, ನಿನ್ನ ಮಗನು ಬದುಕೊಂಡನು ಅಂದರು. ಆಗ ಫೋನ್ ಇಲ್ಲ, ಈಗದ ಹಾಗೆ ಫೋನ್ ಇಲ್ಲ, ಆನ್ಲೈನ್ ಇಲ್ಲ. ಓಕೆ ಅಂದರು. ನೆಕ್ಸ್ಟ್, ಎಷ್ಟು ಗಂಟೆಗೆ ಅವನಿಗೆ ರೋಗವು ಇಳಿತರವಾಯಿತು ಎಂದು ಅವರನ್ನು ಕೇಳಿದಾಗ ಅವನು ಕೇಳಿದ, ಎಷ್ಟು ಗಂಟೆಗೆ? ಅವರು ನಿನ್ನೆ ಮಧ್ಯಾಹ್ನದ 1 ಗಂಟೆಗೆ ಜ್ವರವು ಅವನು ಬಿಟ್ಟಿತ್ತು ಅಂದರು. ಏನು ಬಿಟ್ಟಿತ್ತು? ಜ್ವರ ಬಿಟ್ಟಿತ್ತು. ನೆಕ್ಸ್ಟ್ ಅಂದರು. ನೆಕ್ಸ್ಟ್, ಆಗ ನಿನ್ನ ಮಗನು ಬದುಕುತ್ತಾನೆಂದು ಯೇಸು ತನಗೆ ಹೇಳಿದ ತಾಸಿನಲ್ಲಿ ಅದಾಯಿತೆಂದು ತಂದೆಯು ತಿಳ್ಕೊಂಡದ್ದರಿಂದ ಅವನು ಅವನ ಮನೆಯವರೆಲ್ಲರೂ ಆತನನ್ನು ನಂಬಿದರು. ಒಬ್ಬ ನಂಬಿದಾಗ ಅವನ ಕುಟುಂಬ ರಕ್ಷಣೆ ಹೊಂದುತ್ತದೆ. ನೀನು ಕರ್ತನಾದ ಯೇಸುವಿನ ಮೇಲೆ ನಂಬಿಕಿಟ್ಟಾಗ ನಿನ್ನ ಮನೆಯವರು ರಕ್ಷಣೆ ಹೊಂದುತ್ತಾರೆ, ನಿನ್ನ ಮಕ್ಕಳು ರಕ್ಷಣೆ ಹೊಂದುತ್ತಾರೆ, ನಿನ್ನ ಕುಟುಂಬ ರಕ್ಷಣೆ ಹೊಂದುತ್ತದೆ. ನೀನು ನಂಬಿದಾಗ ದೇವರ ಶಕ್ತಿ ಮ್ಯಾನಿಫೆಸ್ಟ್ ಆಗುತ್ತದೆ. ದ ಪ್ರಾಬ್ಲಮ್ ಈ ಸಮಯದ ನಿಮಗೆ ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣ ಏನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ.
Praise God. ಕಿವಿ ಕೊಡಲಾರದೆ ಇರುವುದೇ ಕಾರಣ. ಅಗ್ರಾಸ್ತ ಕಿವಿಗೊಟ್ಟ ಕರೆಕ್ಟಾಗಿ, ಯೇಸು ಹೇಳಿದ ಮಾತನ್ನು ನಂಬಿದ. ಅದಕ್ಕೆ ಯೇಸು ಹೇಳಿದ, ಇಫ್ ಯು ಕಂಟಿನ್ಯೂ ಬಿ ಇನ್ ಮೈ ವರ್ಡ್, ದೆನ್ ಯು ಆರ್ ಮೈ ರಿಯಲ್ ಡಿಸೈಪಲ್, ದೆನ್ ಯು ವಿಲ್ ನೋ ದ ಟ್ರುತ್. ಟ್ರುತ್ ಒಂದು ಇರುವುದು ಬೇರೆ, ನಿನಗೆ ಟ್ರುತ್ ಗೊತ್ತಾಗೋದು ಬೇರೆ. ದೆನ್ ಯುವರ್ ನೋವಿಂಗ್ ವಿಲ್ ಮೇಕ್ ಯು ಫ್ರೀ. Praise God. ಭೂಲೋಕದಲ್ಲಿ ಯಾಕೆ ಕೆಟ್ಟತನ ತುಂಬಿತ್ತು? ಇಮ್ಯಾಜಿನೇಷನ್ ಆಫ್ ದರ್ ಹಾರ್ಟ್ ಈವಿಲ್ ಕಂಟಿನ್ಯೂಲಿ. ಈವಿಲ್ ಕಂಟಿನ್ಯೂ. ಇವರ ಒಳಗೆ ಈವಿಲ್ ಇಮ್ಯಾಜಿನೇಷನ್ ಇದ್ದ ಕಾರಣ ಈವಿಲ್ ಮ್ಯಾನಿಫೆಸ್ಟ್ ಆಗ್ತಾ ಇದೆ, ಎಲ್ಲ ಕಡೆಯಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಭೂಲೋಕದಲ್ಲಿ. ಅವರಿಗೆ ರೈಟ್ ಇಮ್ಯಾಜಿನೇಷನ್ ಕೊಡುವವರು ಯಾರೂ ಇಲ್ಲ. ಚರ್ಚ್ ಅಂದ್ರೆ ಏನು? ಚರ್ಚಿಗೆ ರೈಟ್ ಆದ ವರ್ಡ್ ರಿಲೀಸ್ ಮಾಡುವುದು ಅಂತ ಹೇಳಿದರೆ, ನಿಮ್ಮನ್ನು ಒಳ್ಳೆಯ ಪಾತ್ರೆಯಾಗಿ ರೂಪಿಸುವುದು, ದೇವರ ಶಕ್ತಿಯನ್ನು ಕ್ಯಾರಿ ಮಾಡಲಿಕ್ಕೆ, ದೇವರ ಮಹಿಮೆಯನ್ನು ಕ್ಯಾರಿ ಮಾಡಲಿಕ್ಕೆ. ಯು ಆರ್ ಗೋಯಿಂಗ್ ಟು ಪ್ರಿಪೇರ್. ಯಾವ ವ್ಯಕ್ತಿ ಸಭೆಗೆ ಬರುತ್ತಾನೆ, ವಾಕ್ಯ ಕೇಳುವುದಿಲ್ಲ, ವಾಕ್ಯ ಕೇಳಿ ತನ್ನ ಜೀವಿತವನ್ನು ಪರಿವರ್ತನೆಗೊಳಿಸುತ್ತಿಲ್ಲ, ಅವನು ಸ್ಟಿಲ್ ಯೂದನಾಗಿರ್ತಾನೆ. 12 ಅಪೊಸ್ತಲರ ಮಧ್ಯದಲ್ಲಿ ಯೂದ ಕೇಳಲಿಲ್ಲ. ಯೇಸು ಒಟ್ಟಿಗೆ ಇದ್ದ, ಯೇಸು ಒಟ್ಟಿಗೆ ಊಟ ಮಾಡಿದ. ಆ ವ್ಯಕ್ತಿ ಕೂಡ ಅದ್ಭುತ ಮಾಡಿದ್ದಾನೆ, ಆ ವ್ಯಕ್ತಿ ಮುಖಾಂತರ ಅದ್ಭುತ ಆಗಿದೆ, ಆ ವ್ಯಕ್ತಿ ಮುಖದ ದವ್ಯಗಳು ಓಡಿದೆ. ಆ ವ್ಯಕ್ತಿ 3.5 ವರ್ಷ ಯೇಸು ಒಟ್ಟಿಗಿದ್ದ. ಎಜುಕೇಟೆಡ್ ವ್ಯಕ್ತಿ, ಅನ್ಎಜುಕೇಟೆಡ್ ವ್ಯಕ್ತಿ ಅಲ್ಲ, ಇವರಿಗಿಂತ ಎಜುಕೇಟೆಡ್ ವ್ಯಕ್ತಿ. ಯಾಕೆ ಎಜುಕೇಟೆಡ್ ವ್ಯಕ್ತಿ? ಯಾಕಂದರೆ ಟ್ರೆಷರ್ ಅವನ ಕೈಯಲ್ಲಿತ್ತು, ಲೆಕ್ಕಾಚಾರ ಅವನಿಗೆ ಗೊತ್ತಿತ್ತು, ಎಷ್ಟು ಹಣ ಖರ್ಚಾಯಿತು, ಎಷ್ಟು 10% ಉಳಿಸಬಹುದು, ಎಲ್ಲವನ್ನು ಅವನು ಮಾಡ್ತಿದ್ದ. ಫುಲ್ ಅಕೌಂಟೆಡ್ CA ಅವನು. ಯೇಸುವಿನದ್ದು ಎಜುಕೇಟೆಡ್ ವ್ಯಕ್ತಿ. ಯೂದ ಸಾಧಾರಣ ಅಲ್ಲ. ನೀವು ಹಣವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಒಬ್ಬನದ್ದು ಬುದ್ಧನ ಹತ್ರ ಕೊಡ್ತೀರಾ? ಯಾರ ಹತ್ರ ಕೊಡ್ತೀರಿ? ಯಾರು ಹುಷಾರಿದ್ದಾರೆ, ಚುರುಕಿದ್ದಾರೆ, ಅವನ ಹತ್ರ ಕೊಡ್ತೀರಿ. ಯೂದ ಬಡ್ಡಲ್ಲ. ಯೇಸುವಿನ ಸೇವೆಯ ಟ್ರೆಜರರ್ ಅವನು. ಯೇಸುವಿಗೆ ಕೇವಲ 12 ಮಂದಿ ಶಿಷ್ಯರಲ್ಲ, ಯೇಸುವಿಗೆ ಉಳಿದ 70 ಮಂದಿ ಇದ್ದರು. ಅಲ್ಲಿ ಒಮ್ಮೆ 70 ಮಂದಿಯನ್ನು ಕಳಿಸ್ತಾನೆ, ಒಮ್ಮೆ 12 ಮಂದಿಯನ್ನು ಕಳಿಸ್ತಾನೆ. ಯೇಸು ಅದರ ಕ್ಯಾಟಗರಿ ಇತ್ತು. ಸೇವಕ ಒಂದು 3 ಮಂದಿ ಇದ್ದರು. ಒಬ್ಬ ಕ್ಲೋಸ್ ಇದ್ದ, ಯಾರು? ಅವ ಯೌವನಸ್ಥ, ಯೋಹಾನ, ರೈಟ್. ನಂತರ ಇನ್ನಿಬ್ಬರಿದ್ದರು, ಪೇತ್ರ, ಯೋಹಾನ. ಎಲ್ಲಿಯಾದರೂ ಹೋಗುವಾಗ 3 ಕರ್ಕೊಂಡು ಹೋಗುವುದು. 9 ಮಂದಿ ಮನೆಯಲ್ಲೆಲ್ಲ. ಬಟ್ ಊಟಕ್ಕೆ ಹೋಗುವಾಗ ಮಾತ್ರ ಯೇಸು ಒಬ್ಬನನ್ನು ಬಿಟ್ಟು ಎಲ್ಲರೂ ಹೋಗಿದ್ದಾರೆ, ರೈಟ್. ಬಟ್ ಇರಲಿ, ಒಮ್ಮೆ 12 ಮಂದಿಯನ್ನು ಕಳಿಸಿದ, 70 ಮಂದಿಯನ್ನು ಕಳಿಸಿದ, ರೈಟ್. ಯೇಸ್ವಾಮಿ 5,000 ಜನರಿಗೆ ಊಟ ಕೊಟ್ಟ, ನೋಡಿದ. ಯೇಸ್ವಾಮಿ ಯಾವಾಗಲೂ ಬಡವರಿಗೆ ಕೊಡ್ತಾ ಇದ್ದ, ಯಾಕೆ? ಟ್ರೆಜರ್ ಅವನ ಕೈಯಲ್ಲಿತ್ತು. ಏನಿ ಫೈನಾನ್ಸ್ ಮಿನಿಸ್ಟ್ರಿಗೆ ಬಂತು ಅಂತ ಹೇಳಿದರೆ ಅದು ಯಾರ ಕೈಯಲ್ಲಿ ಹೋಗ್ತಿತ್ತು? ಯೂದನ ಕೈಯಲ್ಲಿತ್ತು. ದೇವರು ಮತ್ತಾಯನನ್ನು ನೇಮಿಸಲಿಲ್ಲ ಅವನ ಟ್ರೆಜರರ್ ಆಗಿ. ಮತ್ತಾಯ ಕೂಡ ಏನು, ಸುಂಕ ವಸೂಲಿ ಮಾಡುವ, ಸುಂಕದ ಗುತ್ತಿಗೆದಾರ ಅವನು. ಸುಂಕ ವಸೂಲಿ ಮಾಡುವಾಗ ಬಾ ನಿನ್ನ ಮನುಷ್ಯ ಬಾ ಅಂತ ಹೇಳಿದೆ ಸ್ವಾಮಿ. ಟಪ್ಪು ಬಿಟ್ಟ ಬಂದ ಸುಂಕ, ಗುತ್ತಿಗೆ ಸರಬೇಡ, ಯಾವುದು ಬೇಡ ಅಂತ, ರೈಟ್. ಬಟ್ ಅವನ ಟ್ರೆಜರನ್ನಾಗಿ ಪರ್ಸನಲ್ ಯೂಸ್ ಮಾಡಿದ್ದು ಯೂದನನ್ನು. ಬಟ್ ಈ ವ್ಯಕ್ತಿ ಕರಪ್ಟ್ ಆದ. ಇರಲಿ, ಇಲ್ಲಿ ಬೈಬಲ್ ಹೇಳುತ್ತೆ, ಇಫ್ ಯು ಕಂಟಿನ್ಯೂ ಬಿ ಇನ್ ಮೈ ವರ್ಡ್, ಕಂಟಿನ್ಯೂ ಬಿ ಇನ್ ಮೈ ವರ್ಡ್. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳ್ತೀನಿ ನಿಮಗೆ. ಇಲ್ಲಿ ನಿಮಗೆ ಸಿಂಪ್ಟಮ್ಸ್ ಬರ್ತದೆ. ಒಂದು ಗುಳ್ಳೆ ಇದೆ ಅಂತ ಅನಿಸುವ, ಸಣ್ಣ ಒಂದು ಗುಳ್ಳೆ. ಮೊದಲು ಕೂಡ ಹೇಳಿದ್ದೇನೆ ನಾನು. ಆ ಆಪರ್ಚುನಿಟಿ ಇಟ್ಕೊಂಡು ಸೈತಾನನು ಥಾಟ್ಗಳ ಮೂಲಕ ಮಾತಾಡ್ತಾನೆ. ಹೇಗೆ ಮಾತಾಡ್ತಾನೆ? ದಿನದ 24 ಗಂಟೆ, ವಾರದ 7 ದಿನ ಕಂಟಿನ್ಯೂ ಆಗಿ ಮಾತಾಡ್ತಾನೆ. ನಿನಗೆ ಅದು ಇದೆ,
ಪುನಃ ನೆನಪಿಗೆ ತರ್ತಾನೆ, ಅವರಿಗೆ ಸಹ ಹಾಗೆ ಇತ್ತು, ಇವರಿಗೆ ಸಹ ಹಾಗೆ ಇತ್ತು, ಈಗ ಅವರಿಲ್ಲ. ಈ ಕಂಟಿನ್ಯೂ ಆಗಿ ನೀವು ಸ್ವರವನ್ನು ಕೇಳುವಾಗ ಅದು ನಿಮ್ಮ ಮೈಂಡಲ್ಲಿ ಸ್ಟ್ರಾಂಗ್ ಹೋಲ್ಡ್ ಆಗ್ತದೆ. ಸ್ಟ್ರಾಂಗ್ ಹೋಲ್ಡ್ ಆದ ನಂತರ ಅದು ನಿಮ್ಮ ಒಳಗಿಂದ ಫಿಯರ್ ಕ್ರಿಯೇಟ್ ಮಾಡುತ್ತದೆ. ಏನು ಕ್ರಿಯೇಟ್ ಮಾಡುತ್ತದೆ? ಫಿಯರ್ ಕ್ರಿಯೇಟ್ ಮಾಡುತ್ತದೆ. ಅದರ ಬದಲು ನೀವೇನು ಮಾಡಬೇಕು? ಇಫ್ ಯು ಕಂಟಿನ್ಯೂ ಬಿ ಇನ್ ಮೈ ವರ್ಡ್ ಅಂತ ಹೇಳಿದರೆ, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಆತ ನನ್ನ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿದನು, ಆತನ ಬಾಸುನ್ಯಗಳಿಂದ ನನಗೆ ಗುಣವಾಯಿತು. ಕೂತ್ಕೊಳ್ಳುವಾಗ ಏಳುವಾಗ ಇಫ್ ಯು ಕಂಟಿನ್ಯೂ ಬಿ ಇನ್ ಮೈ ವರ್ಡ್ ದೆನ್ ಯು ವಿಲ್ ನೋ ದ ಟ್ರುತ್. ಅಂದರೆ ನಿಮಗೆ ಆ ವಾಕ್ಯ ರೇಮ ಆಗ್ತದೆ, ಆ ವಾಕ್ಯ ಪ್ರಕಟಣೆ ಆಗ್ತದೆ, ಆ ವಾಕ್ಯ ನಿಮ್ಮ ಇಮ್ಯಾಜಿನೇಷನ್ಗೂ ಬದಲಾಯಿಸ್ತದೆ. ಶಿಷ್ಟನಿಗೆ ಇಷ್ಟವು ಲಭಿಸುವುದು, ದುಷ್ಟನಿಗೆ ಶಂಕಿಸದೆ ಸಂಭವಿಸುವುದು. ಓದಿದ್ದೀರಾ? ಎಲ್ಲಿದೆ? 10ನೇ ಅಧ್ಯಾಯ 24ನೇ ವಚನವನ್ನು ಓದಿರಿ. ಜಾನೋಕ್ತಿ. The fear of the wicked will come upon him, and the desire of the righteous will be granted. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? The fear of the wicked will come upon him. Fear, ನಾನು ಹೇಳಿದೆ ಫಿಯರ್. ಯಾವುದಕ್ಕೆ ನೀನು ಭಯ ಪಡುತ್ತದೋ ಅದು ನಿನ್ನ ಮೇಲೆ ಬರುತ್ತದೆ. ಫಿಯರ್, ಭಯ ಎಂಬುವಂಥದ್ದು ದುಷ್ಟನಿಗೆ ಡೋರನ್ನು ಓಪನ್ ಮಾಡುತ್ತದೆ. ನೀನು ದುಷ್ಟನ ಒಂದು ಪಾತ್ರೆ ಆಗುತ್ತಿ, ವೆಸಲ್ ಆಗುತ್ತಿ. ದುಷ್ಟ ಅಂದರೆ ಯಾರು? ದೇವರನ್ನು ಅಲಕ್ಷ್ಯ ಮಾಡುವವರು. 9ನೇ ಅಧ್ಯಾಯ 17ನೇ ವಚನ. ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡೋರೇ. ಕೇವಲ ಏರ್ತು ತೆರಿಯಾರೆ. ಹಲೋ, ದೇವರನ್ನು ಅಲಕ್ಷ್ಯ ಮಾಡುವವರು ಯಾರು? ದುಷ್ಟ ಅಂತ ಕರೀತಾರೆ ಬೈಬಲ್. ದುಷ್ಟ ಅಂದರೆ ಬೀಡಿ ಸಿಗರೇಟ್ ಎಳೆಯುವವನಿಗೆಲ್ಲ ಹೇಳುದು. ದುಷ್ಟ ಅಂದರೆ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುವ, ಅದು ವಿಷಯ ಬೇರೆ. ರೈಟ್? ದುಷ್ಟನಿಗೆ ಶಂಕಿಸದೇ ಸಂಭವಿಸಿತು. ದ ಫಿಯರ್ ಆಫ್ ದ ವಿಕೆಡ್ ವಿಲ್ ಕಮ್ ಅಪಾನ್ ಹಿಮ್ ಆ್ಯಂಡ್ ದ ಡಿಸೈರ್ ಆಫ್ ದ ರೈಚಸ್ ವಿಲ್ ಬಿ ಗ್ರಾಂಟೆಡ್. ಡಿಸೈರ್ ಹೇಗೆ ಬರುತ್ತದೆ? ನೀವು ಪುನಃ ವಾಕ್ಯವನ್ನು ಕೇಳಿದಾಗ ಆ ವಾಕ್ಯ ನಿಮ್ಮನ್ನು ಒಳಗೆ ಕೆತ್ತುತ್ತದೆ. ನೆಗೆಟಿವ್ ಥಾಟ್ಗಳನ್ನು ಕೆತ್ತುತ್ತದೆ, ನೆಗೆಟಿವ್ ಇಮ್ಯಾಜಿನೇಷನ್ ಕೆತ್ತುತ್ತದೆ, ನೆಗೆಟಿವ್ ಸ್ಟ್ರಾಂಗ್ ಹೋಲ್ಡ್ಗಳನ್ನು ಕೆತ್ತುತ್ತದೆ, ಪುಡಿ ಮಾಡುತ್ತದೆ. ನಿಮ್ಮ ಒಳಗೆ ಒಂದು ಬದಲಾವಣೆಯನ್ನು ತರುತ್ತದೆ. ನಿಮ್ಮ ಒಳಗೆ ಬೋಲ್ಡ್ನೆಸ್ ಸ್ಟರ್ ಆಗುತ್ತದೆ. ನೀವು ಒಳ್ಳೆಯ ಪಾತ್ರೆ ಆಗುತ್ತೀರಿ. ನಿಮ್ಮ ಹೃದಯದಲ್ಲಿ ವಾಕ್ಯ ತುಂಬಿತ್ತು ಅಂತ ಹೇಳಿದ್ರೆ ಅದು ಬಾಯಲ್ಲಿ ಬರುತ್ತದೆ. ಬಾಯಲ್ಲಿ ಬರುತ್ತದೆ. ನಿಮ್ಮ ಬಾಯಲ್ಲಿ ಏನು ಬರುತ್ತದೆ ಅದು ರೆಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ ವರ್ಕ್ ಆಗುತ್ತದೆ. ಆತ್ಮಿಕ ಲೋಕದಲ್ಲಿ ನಿಮಗೆ ಗೊತ್ತಾ, ನಾಲಿಗೆ ಎಂಬುವಂಥದ್ದು ವೆರಿ 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 ಪವರ್ಫುಲ್. ಈಗ ನಿಮಗೆ ವಿರೋಧವಾಗುವ ಸೈತಾನ ಅಲ್ಲ, ನಾಲಿಗೆಗಳು. ಏನೇ ಸ್ಪಿರಿಚುವಲ್ ವರ್ಲ್ಡಲ್ಲಿ ರಿಲೀಸ್ ಆಗಬೇಕಾದ್ರೆ ನಾಲಿಗೆಗಳು. ಕೆಲವೊಮ್ಮೆ ನಿಮ್ಮ ವಿರುದ್ಧವಾಗಿ ಕೆಲವರು ಮಾತಾಡ್ತಾರೆ, ಟಕ ಚಕ 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 ಅಂತ. ಆ ಮಾತುಗಳು ಏನಾಗ್ತವೆ ಅಂತ ಹೇಳಿದರೆ ಅದು ಇನ್ಸ್ಪಿರೇಷನ್ ಆಗಿರ್ತದೆ. ನೀವು ಪ್ರಾರ್ಥನೆ ಮಾಡುವುದಿಲ್ಲ ಅಂತ ಹೇಳಿದರೆ, ನೀವು ದೇವರ ಸನ್ನಿಧಾನದಲ್ಲಿ ವಾಕ್ಯ ಓದುವುದಿಲ್ಲ, ಕಂಟಿನ್ಯೂ ಆಗಿ ಆಲಸ್ಯ ಮಾಡ್ತೀರಿ ಅಂತ ಹೇಳಿದರೆ ಏನಾಗ್ತದೆ? ನಿಮಗೆ ಗೊತ್ತಿಲ್ಲದ ರೀತಿಯಾಗಲಿ ಅವರು ಏನು ಮಾತಾಡ್ತಾರೆ ಅದೇ ರೀತಿ ನೀವು ಆಗ್ತೀರಿ. ಬಟ್ ಬೆಳಿಗ್ಗೆ ಎದ್ದುಕೊಂಡು ಹೇಳ್ರಿ, ಯೇಸುವಿನ ನಾಮದಲ್ಲಿ ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿ ಇರುವಾತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಯೆಹೋವನು ಎದ್ದು ಚಲಿಸುತ್ತಿರುವಾಗ ವೈರಿಗಳು ಚದುರಿ ಹೋಗುವವರು, ಹಗೆಗಾರರು ಬೆಂಗಟ್ಟಿ ಓಡಿ ಹೋಗ್ತಾರೆ. ನಿಮಗೆ ವಿರುದ್ಧವಾಗಿ ಕಲ್ಪನೆ ಮಾಡಿದ, ನಿಮಗೆ ವಿರುದ್ಧವಾಗಿ ಸ್ಟ್ರಾಟಜಿ ಮಾಡಿದ, ನಿಮಗೆ ವಿರುದ್ಧವಾಗಿ ಮಾತಾಡಲ್ಪಟ್ಟ ಎಲ್ಲ ದುರಾತ್ಮಗಳು ಸ್ಕ್ಯಾಟರ್ ಆಗುತ್ತವೆ. ಅದಕ್ಕೆ ಬೈಬಲ್ ಹೇಳ್ತೇನೆ, ನಿನಗೆ ವಿರುದ್ಧವಾಗಿ ಕಲ್ಪನೆ ಮಾಡಿದ ಯಾವ ಆಯುಧವು ಜಯಿಸುವುದಿಲ್ಲ. ಎಲ್ಲ ನಾಲಿಗೆಗಳನ್ನು ನೀವು ದೋಷಿ ಎಂದು ಖಂಡಿಸುವರಾಗಿದ್ದೀರಿ.
ನಿಮ್ಮ ಕೆಲಸ ಏನು? ಬೆಳಿಗ್ಗೆ ಎದ್ದುಕೊಂಡು ವಾಕ್ಯ ಅರಿಕೆ ಮಾಡುವುದಂದ್ರೆ ಆತನ ಸತ್ಯತೆಯ ನನಗೆ ಖೇಡಿಯವು ಗುರಾಣಿಯಾಗಿದೆ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿಯಿರಿ, ಕೆಡುಕನ ಅಗ್ನಿ ಬಾಣಗಳನ್ನು ಆರಿಸುವುದಕ್ಕೆ ನೀವು ಶಕ್ತರಾಗುತ್ತೀರಿ. ವಾಕ್ಯ ಅರಿಕೆ ಮಾಡುವುದಂದ್ರೆ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿಯುವುದು. ಗುರಾಣಿ ಬೇಕು. ನೀವು ಕಾಲ ಬಾಯಾಟ ಹೇಳುವುದಲ್ಲ. ಫೇತ್ ಇಟ್ ಸೆಲ್ಫ್, ನಂಬಿಕೆಯೇ ಗುರಾಣಿ. ನಂಬಿಕೆ ಗುರಾಣಿ ಹೇಳ್ಬೇಕಾದ್ರೆ ನೀವು ಸರಿಯಾದ ವಾಕ್ಯವನ್ನು ಕೇಳಬೇಕು. ನಿಮಗೆ ವಾಕ್ಯದ ಏನಿರ್ಬೋದು, ಸ್ಕ್ರಿಪ್ಚರ್ ನಾಲೆಜ್ ಇರ್ಬೋದು, ಬಟ್ ಪ್ರಕಟಣಾ ಜ್ಞಾನ ಏನು ಮಾಡ್ತದೆ, ಅದು ಗುರಾಣಿಯಾಗಿ ನಿಲ್ತದೆ. ಅದನ್ನು ಎವ್ರಿ ಡೇ ನೀವು ಮೇಂಟೈನ್ ಮಾಡಬೇಕು. ನೀರಿನ ಬಗ್ಗೆ ನಾಲೆಜ್ ಇರ್ಬೋದು, ಪಂಪು ಸೆಟ್ ಇರ್ಬೋದು, ಎಲ್ಲ ಇರ್ಬೋದು. ನೀರು ಬುಡಕ್ಕೆ ಬೀಳಬೇಕು ಗಿಡಕ್ಕೆ, ಆಗ ಮಾತ್ರ ಅದು ಬೆಳೆಯುತ್ತದೆ. ನೀರಿನ ಬಗ್ಗೆ ನಾಲೆಜ್ ಇರುವುದು ಬೇರೆ, ನೀರು ಗಿಡಕ್ಕೆ ಹಾಕುವುದು ಬೇರೆ. ವಾಕ್ಯದ ಬಗ್ಗೆ ನಿನಗೆ ಗೊತ್ತಿರುವುದು ಬೇರೆ, ವಾಕ್ಯವನ್ನು ನಿನ್ನ ಆತ್ಮಕ್ಕೆ ಪ್ರವೇಶಿಸುವುದು ಬೇರೆ. ಇದ್ದೀರಾ ಇಲ್ಲಿ? ಅದಕ್ಕೋಸ್ಕರ ನೋವನ ಕಾಲದಲ್ಲಿ ಇಮ್ಯಾಜಿನೇಷನ್ ಆಫ್ ದರ್ ಹಾರ್ಟ್ ಈವಿಲ್ ಕಂಟಿನ್ಯೂಲಿ, ಇಮ್ಯಾಜಿನೇಷನ್. ಆ ಗೃಹಸ್ಥನ ಇಮ್ಯಾಜಿನೇಷನ್ ಏನಾಗಿತ್ತು? ಮಗ ಸಾಯ್ತಾನೆ. ಯೇಸು ಏನು ಮಾಡಲಿಲ್ಲ, ಅವನ ಇಮ್ಯಾಜಿನೇಷನ್ ಬದಲಾಯಿಸಿದ, ಅವನ ಥಿಂಕಿಂಗ್ ಬದಲಾಯಿಸಿದ. ಯಾಕೆ ಬದಲಾಯಿಸಿದ? ಯೇಸು ಎಂಬ ಮಾತನ್ನು ಅವನು ಅಂಗೀಕಾರ ಮಾಡಿದ. He received his word. ಆ ಗೃಹಸ್ಥನು ಯೇಸು ಹೇಳಿದ ಮಾತನ್ನು ನಂಬಿದ. ಯೇಸು ಏನು ಹೇಳಿದ? ನಿನ್ನ ಮಗ ಸಾಯ್ತಾನಂತ ಹೇಳಲಿಲ್ಲ, ನಿನ್ನ ಮಗನಿಗೇನೋ ಡಾಕ್ಟರ್ ಬಳಿ ಕೊಂಡು ಹೋಗಂತ ಹೇಳಲಿಲ್ಲ. ಒಳ್ಳೆ ಅಡ್ವೈಸ್ ಕೊಡಿರ್ಬೋದು, ಬಟ್ ಯೇಸು ಸ್ವಾಮಿ ಒಂದು ಮಾತು ಹೇಳಿದ, ನಿನ್ನ ಮಗನು ಸಾಯುವುದಿಲ್ಲ, ಬದುಕುತ್ತಾನೆ. ಪ್ರೇರೆ, ಇವತ್ತು ನೀವು ಏನು ಥಿಂಕ್ ಮಾಡಿದೆ? ಆಸ್ ಎ ಮ್ಯಾನ್ ಥಿಂಕ್ ಇನ್ ಇಸ್ ನಾಟ್ ಸೋ ಈಸಿ. ಮನುಷ್ಯನ ಒಳಗೆ ಏನು ಆಲೋಚನೆ ಮಾಡ್ತಾನೋ ಅದೇ ಅವನು ಆಗಿದ್ದಾನೆ. ಕೇಳ್ತಾ ಇದ್ದೀರಾ? ಹಲೋ ಮಕ್ಕಳೇ, ಹಿರಿಯರೇ, ಕಿರಿಯರೇ, ಕೇಳ್ತಾ ಇದ್ದೀರಾ? ಮನುಷ್ಯನು ಒಳಗೆ ಏನು ಆಲೋಚನೆ ಮಾಡ್ತಾನೋ ಅದೇ ಅವನು ಆಗಿದ್ದಾನೆ. ಆಸ್ ಎ ಮ್ಯಾನ್ ಥಿಂಕ್ ಇನ್ ಇಸ್ ಹಾರ್ಟ್ ಸೋ ಈಸಿ. ಏನು ಥಿಂಕ್ ಮಾಡ್ತಾ ಇದ್ದೀರಿ? ಏನು ಇಮ್ಯಾಜಿನ್ ಮಾಡ್ತಾ ಇದ್ದೀರಿ? ಏನು ಪಿಕ್ಚರ್ ಮಾಡ್ತಾ ಇದ್ದೀರಿ? ಅದೇ ನೀವು ಆಗಿದ್ದೀರಿ. ರೈಟ್? ಏನು ಪಿಕ್ಚರ್ ಮಾಡ್ತಾ ಇದ್ದೀರಿ? ದೇವರ ವಾಕ್ಯ ಕೇವಲ ಕಥೆಯಾಗಿ ತೆಗೆದುಕೊಳ್ಬೇಡ್ರಿ, ದೇವರ ವಾಕ್ಯವನ್ನು ಲೈಫ್ ಆಗಿ ತೆಗೆದುಕೊಳ್ಳ್ರಿ. ಕಾಣದ ಲೋಕದಲ್ಲಿರುವ ದೇವರು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ. ಆತನು ಹೇಳ್ತೇನೆ, ಐ ನೋ ದ ಪ್ಲ್ಯಾನ್ ಐ ಹ್ಯಾವ್ ಫಾರ್ ಯು. ನಾನು ನಿನಗೋಸ್ಕರ ಮಾಡಿದಂಥ ಆಲೋಚನೆಗಳು ನಾನು ಬಲ್ಲೆನು. ಅದು ರೋಗದ ಆಲೋಚನೆಗಳಲ್ಲ, ಅಹಿತಕರವಾದ ಆಲೋಚನೆಗಳಲ್ಲ, ಆಕ್ಸಿಡೆಂಟ್ ಆಲೋಚನೆಗಳಲ್ಲ, ಕೊರತೆ ಆಲೋಚನೆಗಳಲ್ಲ. ನಿನಗೆ ಒಳ್ಳೆಯ ಫ್ಯೂಚರ್ ಕೊಡುವ ಆಲೋಚನೆಗಳು, ಒಳ್ಳೆಯ ಆಲೋಚನೆಗಳು, ಹಿತದ ಆಲೋಚನೆಗಳು, ಬೆಸ್ಟ್ ಆಲೋಚನೆಗಳು ನಾನು ನಿನಗೋಸ್ಕರ ಮಾಡಿಟ್ಟಿದ್ದೇನೆ. ಬಟ್ ನೀವು ಅದನ್ನು ಅಂಗೀಕಾರ ಮಾಡಿದಾಗ ಅದು ನಿಮ್ಮದು. ನೀವು ಅಂಗೀಕಾರ ಮಾಡದೆ ದೇವರು ಆಲೋಚನೆ, ಸೈತಾನ ಆಲೋಚನೆಯನ್ನು ದೇವರ ಆಲೋಚನೆಯನ್ನು ತೆಗೆದುಕೊಂಡ್ರೆ ಏನು ಪ್ರಾಬ್ಲಮ್? ಸಂಕಟಗಳು ಬರ್ತವೆ, ಪೇನ್ಗಳು ಬರ್ತವೆ, ನೋವುಗಳು ಬರ್ತವೆ. ಯಾರ ಆಲೋಚನೆ? ಅದು ದೇವರ ಆಲೋಚನೆ ಅಲ್ಲ. ದೇವರು ಹೇಳ್ತಾರೆ, ನನ್ನ ಆಲೋಚನೆ ಒಳ್ಳೆಯ ಆಲೋಚನೆಗಳು. ನಾನು ನಿಮಗೋಸ್ಕರ ಮಾಡಿದಂಥ ಆಲೋಚನೆಗಳು ಒಳ್ಳೆಯ ಆಲೋಚನೆ, ಗುಡ್ ಥಾಟ್ಸ್, ನಾಟ್ ಬ್ಯಾಡ್ ಥಾಟ್ಸ್. ಬ್ಯಾಡ್ ಇಮ್ಯಾಜಿನೇಷನ್ ಬರುವಾಗ ಅದನ್ನು ರಿಜೆಕ್ಟ್ ಮಾಡಿ ಥ್ರೂ ದ ವರ್ಡ್ ಆಫ್ ಗಾಡ್. ಅದಕ್ಕೋಸ್ಕರ ನಮಗೆ ಪ್ರತಿಯೊಂದು ಸಂದರ್ಭದಲ್ಲಿ ವಾಕ್ಯ ಗೊತ್ತಿರಬೇಕು. ಒಬ್ಬರು ನನಗೆ ಫೋನ್ ಮಾಡಿ ಹೇಳಿದರು, ಒಂದು ಸಹೋದರಿ, ಗಡಿ 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 ಫೋನ್ ಬರ್ತಾ ಉಂಟು. ನಾನು ಎತ್ತಲಿಲ್ಲ. ಮಧ್ಯಾಹ್ನ ಪಾಪ ಆಕೆ ವಾಕ್ಯ ನೋಡ್ತಾ ಇದ್ದಾರೆ, ಗೊತ್ತಿಲ್ಲ, ನೋಡಲಿ. ಅವ್ರು ಹೇಳಿದರು, ನಾನು ಬ್ಯುಸಿ ಇದ್ದೆ, ಫೋನ್ ಎತ್ತಲಿಲ್ಲ. ಕಡೆಗೆ ನಮ್ಮ ಮಿನಿಸ್ಟ್ರಿಗೆ ಫೋನ್ ಬಂತು, ಬೆಳಿಗ್ಗೆ ಬಂತು, ಸಂಜೆ ಬಂತು, ಪುನಃ ಸಂಜೆ ಆನ್ಲೈನ್ ಆದಮೇಲೆ ನಾನು ಫೋನ್ ಕೊಡಿ ಮಾತಾಡ್ತೇನೆ ಅಂತ ಹೇಳಿದೆ. ಫಸ್ಟ್ ನಾನು ಸಹ ಸೇವೆ ಮಾಡ್ತಾ ಇದ್ದೇನೆ. ಒಂದು ಸಹೋದರಿ, ಸುಮಾರು 5 ವರ್ಷದಿಂದ ಸೇವೆ ಮಾಡ್ತಾ ಇದ್ದೇನೆ. ನನಗೆ ನಿಮ್ಮ ವಿಷಯದಲ್ಲಿ ಒಂದು ದರ್ಶನ ಬಂತು. ಏನಂತ ಹೇಳಿದ್ರೆ, ನೀವು ಇದಕ್ಕೆ ನಿಮಗೆ ಯಾರೋ ಒಂದು ಸಮರ್ಪಿಸಿದ ಆಹಾರವನ್ನು ಊಟಕ್ಕೆ ಕೊಡ್ತಾರೆ ಅಂತ. ಅದಕ್ಕೆ ನಾನು ಹೇಳಿದೆ, ನೋಡಮ್ಮ, ಭೂಮಿಯು ಅದರಲ್ಲಿರುವ ಸಮಸ್ತವು ದೇವರದ್ದು. ಪ್ರೈಸ್ ಗಾಡ್. ನನ್ನ ಹತ್ರ ಏನಿದೆ? ವಾಕ್ಯ ಇದೆ.
ಯಾರ ಕನಸುಗಳು ದರ್ಶನಗಳು ನನ್ನ ಜೀವಿತದಲ್ಲಿ ಏನಾಗೋದಿಲ್ಲ ಅದನ್ನು ನಾವು ನಂಬುವುದಿಲ್ಲ. ನಾನು ನಂಬುವುದು ದೇವರ ವಾಕ್ಯವನ್ನು. ಭೂಮಿಯು ಅದರಲ್ಲಿರುವ ಸಮಸ್ತವು ಯಾರದ್ದು? ದೇವರದ್ದು. ಬೈಬಲ್ ಹೇಳ್ತದೆ, ಅದಕ್ಕೆ ವಚನ ಇದೆ, ಓದಿದಿರಾ ನೀವು? ಒಂದು ವೇಳೆ ಇದನ್ನು ಕೇಳಿ ನೀನು ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಿದರೆ ದುಷ್ಟನಿಗೆ ಶಂಕಿಸದೇ ಸಂಭವಿಸುವುದು. ಕೆಲವೊಮ್ಮೆ ಪವಿತ್ರಾತ್ಮನ ವರಗಳಿಂದ ಫಂಕ್ಷನ್ ಆಗ್ತಾರೆ. ಅವ್ರಿಗೆ ಗೊತ್ತಿಲ್ಲ ಯಾವುದು ಕೇಳಬೇಕು ಯಾವುದು ಕೇಳಬಾರದಂತ. ಎಲ್ಲೆಲ್ಲೋ ಕೇಳಿಕೊಂಡು ಏನೇನೋ ಕೇಳಿಕೊಂಡು ಇವತ್ತು ಸಮಸ್ಯೆಯಲ್ಲಿ ಬಿದ್ದಿದ್ದಾರೆ. ಯಾರ್ಯಾರ ಕನಸುಗಳನ್ನು ಕೇಳಿ, ಯಾರ್ಯಾರ ದರ್ಶನಗಳನ್ನು ಕೇಳಿ ಸಮಸ್ಯೆಯಲ್ಲಿ ಬಿದ್ದಿದ್ದಾರೆ. ಯಾಕೆ? ವಾಕ್ಯ ಎಂಬ ಗುರಾಣಿ ಇಲ್ಲ. ಏನು ಹೇಳ್ತದೆ? ಓದಿರಿ, ಅಲ್ಲಿ 10ನೇದು 25ನೇ ವಚನ ಓದಿ. 10:25 ಫಸ್ಟ್ ಕೊರಿಂಥಿಯನ್. ಪ್ರತಿಯೊಬ್ಬನು ತನ್ನ ಹಿತವನ್ನು ಚಿಂತಿಸದೆ ಪರಹಿತವನ್ನು ಚಿಂತಿಸಲಿ. ಕಟುಕರ ಅಂಗಡಿಯಲ್ಲಿ ಮಾರುವಂಥದ್ದು ಏನಿದ್ದರೂ ಅದನ್ನು ಮನಸ್ಸಿನಲ್ಲಿ ಸಂಶಯ ಹುಟ್ಟಿಸುವ ವಿಚಾರಣೆ ಮಾಡದೆ ತಿನ್ನಿರಿ. ಕಟುಕರ ಅಂಗಡಿಗೆ ಹೋಗ್ತಿ ಅಥವಾ ಹೋಟೆಲಿಗೆ ಹೋಗ್ತಿ, ಅದು ಯಾವುದಕ್ಕೆ ಹಾಕಿದ್ದಾರೆ, ಯಾವುದಕ್ಕೆ ಸಂಬಂಧ ನಿನಗೆ ಗೊತ್ತಾ? ಇದೆಲ್ಲ ಯಾಕೆ? ಪ್ರತಿಯೊಬ್ಬರು ತನ್ನ ಹಿತವನ್ನು ಚಿಂತಿಸದೆ ಪರಹಿತವನ್ನು ಚಿಂತಿಸಲಿ. ಕಟುಕರ ಅಂಗಡಿಯಲ್ಲಿ ಮಾರುವಂಥದ್ದು ಏನಿದ್ದರೂ ಅದನ್ನು ಮನಸ್ಸಿನಲ್ಲಿ ಸಂಶಯ ಹುಟ್ಟಿಸುವ ವಿಚಾರಣೆ ಮಾಡದೆ ತಿನ್ನಿರಿ. ನೆಕ್ಸ್ಟ್, ಭೂಮಿಯು ಅದರಲ್ಲಿರುವ ಸಮಸ್ತವು ಕರ್ತನದಾಗಿದೆ ಅಲ್ಲವೇ? ಇಲ್ಲಿ ಸೈತಾನದು ಯಾವುದೂ ಇಲ್ಲ, ಎಲ್ಲ ಇರುವಂಥದ್ದು ದೇವರದ್ದು. ದೇವರ ವಾಕ್ಯ ಹೇಳಿ ಪ್ರಾರ್ಥಿಸುವುದರಿಂದ ಎಲ್ಲವೂ ಶುದ್ಧವಾಗುತ್ತದೆ. ಭೂಮಿಯು ಅದರಲ್ಲಿರುವ ಸಮಸ್ತವು ಯಾರದಾಗಿದೆ? ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿರಿ. ಆತನ ಸತ್ಯತೆಯೇ ನನಗೆ ಏನಾಗಿದೆ? ಕೇಡಿಯವು ಗುರಾಣಿ ಆಗಿದೆ. ನೀವು ಹೋಟೆಲಿಗೆ ಹೋಗಿ ವಿಚಾರಣೆ ಮಾಡಿ ತಿಂತೀರಿ, ಆಗ ನೀವು ಬೇರೆನೇ ಕಾಲೋನಿ ಕಟ್ಟಬೇಕು. ನೀವು ಇಲ್ಲಿಂದ ಉಡುಪಿಗೆ ಹೋಗುವಾಗ, ಬಾಂಬೆ ಹೋಗುವಾಗ ಬುತ್ತಿಯನ್ನು ಕಟ್ಟಿಕೊಂಡೇ ಹೋಗಬೇಕು. ಫಸ್ಟ್ ಗೊತ್ತಿರಲಿ, ಯಾವುದೇ ಆಹಾರ ತಿನ್ನುವಾಗ, ಏನೇ ತಿನ್ನುವಾಗ ಸಂಶಯಪಟ್ಟು ಉಣ್ಣುವವನು ಸಂಶಯಪಟ್ಟು ಉಣ್ಣುವ ಕಾರಣ ಅವನು ಪಾಪ ಮಾಡುತ್ತಾನೆ. ಯಾವುದಕ್ಕೆ ನಂಬಿಕೆ ಆಧಾರ ಇಲ್ಲವೋ ಅದೇ ಪಾಪ. ಓದಿದ್ದೀರಾ? ಯಾಕೆ? ಮೈ ಪೀಪಲ್ ಆರ್ ಡಿಸ್ಟ್ರಾಯ್ಡ್ ಬಿಕಾಸ್ ಲ್ಯಾಕ್ ಆಫ್ ನಾಲೆಜ್. ನನ್ನ ಜನರು ಹಾಳಾಗಿ ಹೋಗ್ತಾ ಇದ್ದಾರೆ ನಾಲೆಜ್ ಇಲ್ಲದೆ. ಇವತ್ತು ಅನೇಕರು ನನಗೆ ಅದು ಕನಸು ಕಂಡಿತ್ತು, ಇದು ನನಗೆ ವಿಷನ್ ಕಂಡಿತ್ತು ಅಂತ ಹೇಳಿ ಎಷ್ಟೋ ಮನೆಗಳನ್ನು ಡಿಸ್ಟ್ರಾಯ್ ಮಾಡ್ತಾರೆ. ಈ ಜನರಿಗೆ ಈ ವಾಕ್ಯಕ್ಕೆ ಕಿವಿ ಕೊಡುವುದಿಲ್ಲ. ಇದೆಲ್ಲ ಹೇಳಿದನ್ನು ನಂಬುತ್ತಾರೆ. ನಿನ್ನ ಮನೆಯ ಸುತ್ತಲೂ ಏನೋ ತಿರುಗುತ್ತಾ ಇದೆ. ಆ್ಯಕ್ಚುಲಿ ಅಲ್ಲಿವರೆಗೆ ಏನಿರಲಿಲ್ಲ. ಇವನೊಂದು ಬಿತ್ತಿ ಹೋದ, ಆಪರೇಟ್ ಮಾಡಿ ಹೋದ, ಮತ್ತೆ ತಿರುಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಮ್ಮ ಜೀವಿತಕ್ಕೆ ಆಧಾರ ಇತರರ ಪ್ರಾಪೆಸಿ, ಇತರರ ಕನಸುಗಳಲ್ಲ. ನಮ್ಮ ಜೀವಿತಕ್ಕೆ ಆಧಾರ ದೇವರ ವಾಕ್ಯ. ಬೈಬಲ್ ಹೇಳ್ತದೆ, ನಾವು ಪ್ರವಾದನೆಗಳನ್ನು ಹಿನ್ನಯಿಸಬೇಡ್ರಿ. ಬೈಬಲ್ ಹೇಳ್ತದೆ, ಪ್ರವಾದನೆಗಳನ್ನು ಹಿನ್ನಯಿಸಬೇಡ್ರಿ, ಬಟ್ ಒಳ್ಳೆಯದನ್ನು ಭದ್ರವಾಗಿ ಹಿಡೀರಿ ಅಷ್ಟೇ. ಎಲ್ಲಿದೆ ವಚನ? ಓದಿ. ಥೆಸಲೋನಿಕ 5ನೇ ಅಧ್ಯಾಯ ಓದಿ. 19ನೇ ವಚನ ಓದಿ. ಪವಿತ್ರಾತ್ಮನನ್ನು ನಂದಿಸಬೇಡ್ರಿ, ಪ್ರವಾದನೆಗಳನ್ನು ಹೀನಯಿಸಬೇಡ್ರಿ. ನೆಕ್ಸ್ಟ್, ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ. ನೆಕ್ಸ್ಟ್, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ. ಹೋಲ್ಡ್ ಫಾಸ್ಟ್ ವಾಟ್ ಈಸ್ ಗುಡ್. ನಿಮಗೆ ಗೊತ್ತಿರಬೇಕು, ನೀವು ದೇವರಿಂದ ಹುಟ್ಟಿದವರು. ನಮ್ಮಲ್ಲಿ ಇರುವ ಪವಿತ್ರಾತ್ಮನು ಲೋಕದಲ್ಲಿ ಇರುವ ಎಲ್ಲ ದುರಾತ್ಮಗಳಿಗಿಂತ ಹೆಚ್ಚಿನವನು. ಬಟ್ ಏನೇ ತಿನ್ನುವಾಗ ಪ್ರಾರ್ಥನೆ ಮಾಡಿ ತಿನ್ನಿರಿ. ಓದಿರಿ, ವಚನವನ್ನು ಓದಿರಿ. 14ನೇ ಅಧ್ಯಾಯ 23ನೇ ವಚನ ಓದಿ. 14:23 ರೋಮನ್ಸ್ 14:23. ಓಕೆ, 22ರಿಂದ ಓದಿರಿ. ನಿನಗಿರುವ ನಂಬಿಕೆಯು ದೇವರಿಗೆ ಮಾತ್ರ ಗೋಚರವಾಗಿ ನಿನ್ನ ಮಟ್ಟಿಗಿರಲಿ. ತಾನು ಒಪ್ಪಿದ ಕೆಲಸದ ವಿಷಯದಲ್ಲಿ ಇದು ಸರಿಯೋ ಸರಿಯಲ್ಲವೋ ಎಂದು ಸಂಶಯ ಪಡದವನೇ ಧನ್ಯನು. ನೆಕ್ಸ್ಟ್,
ಸಂಶಯಪಟ್ಟು ಉಣ್ಣುವವನು, ರೈಟ್, ಸಂಶಯಪಟ್ಟು ಉಣ್ಣುವವನು ಸಂಶಯದಿಂದ ಉಣ್ಣುವ ಕಾರಣ ದೋಷಿಯಾಗಿದ್ದಾನೆ. ಯಾವುದಕ್ಕೆ ನಂಬಿಕೆ ಆಧಾರ ಇಲ್ಲವೋ ಅದು ಪಾಪ. ಪಾಸ್ಟರ್, ಒಬ್ಬ ನನಗೆ ಕ್ರಿಸ್ತ ನಂಬಿಕೆ ಇಲ್ಲದವನು ಊಟಕ್ಕೆ ಕರೀತಾ ಇದ್ದಾನೆ, ನಿನಗೆ ಇಷ್ಟ ಇದ್ರೆ ಹೋಗು ಅಂತ ಹೇಳ್ತೆ ಬೈಬಲ್. ಹೇಳ್ತದೆಯಾ? ಓದಿದ್ದೀರಾ? ಎಲ್ಲಿದೆ? 10ನೇ ಅಧ್ಯಾಯ 27ನೇ ವಚನ ಓದಿ. 1 ಕೊರಿಂಥಿಯನ್ 10:27. ಕ್ರಿಸ್ತನನ್ನು ನಂಬದವರಲ್ಲಿ, ಬಿಲಿವರಲ್ಲ, ಕ್ರಿಸ್ತನನ್ನು ನಂಬದವರಲ್ಲಿ ಒಬ್ಬನು ನಿಮ್ಮನ್ನು ಊಟಕ್ಕೆ ಕರೆಯುವಾಗ ಹೋಗುವುದಕ್ಕೆ ನಿಮಗೆ ಇಷ್ಟವಿದ್ದರೆ ನಿಮಗೇನು ಬಡಿಸಿದರು, ಏನು ಬಡಿಸಿದರು ಅದನ್ನು ಮನಸ್ಸಿನಲ್ಲಿ ಸಂಶಯ ಹುಟ್ಟಿಸುವ ವಿಚಾರಣೆ ಮಾಡದೆ ತಿನ್ನಿರಿ. ಇವತ್ತು ಯಾಕೆ ಅನೇಕರಿಗೆ ಪ್ರಾಬ್ಲಮ್? ಯಾಕೆ ಪ್ರಾಬ್ಲಮ್? ಅವರು ಎಲ್ಲದಕ್ಕೆ ವಿಚಾರಣೆ ಮಾಡಿ ತಿಂತಾರೆ. ಒಂದೇ ಇಂಚಿನ ನೆಟ್ಟೇನು ಅವು ತಾರೈ ಪಡಬ ತಾರೈ ನಮ್ಮ ತೋಟದಲ್ಲಿ, ಅದು ಭೂಮಿ ಅದಲ್ಲಿರುವ ಸಮಸ್ತವು ದೇವರದ್ದು. ಪ್ರಾಬ್ಲಮ್ ಸಂಶಯ ಯಾಕೆ? ವಾಕ್ಯ ಇಲ್ಲದೆ ಇರುವ ಕಾರಣ ಸಂಶಯ. ಇಲ್ಲಿ ಬೈಬಲ್ ಹೇಳ್ತದೆ, ಬಿಲೀವರ್ನ ಮನೆಗೆ ಅಲ್ಲ, ಅನ್ಬಿಲೀವರ್ನ ಮನೆಗೆ. ಇವತ್ತು ಎಷ್ಟೋ ಮಂದಿ ಸಂಬಂಧಗಳನ್ನು ಕಟಪ್ ಮಾಡಿಬಿಟ್ಟಿದ್ದಾರೆ, ಫುಲ್ ಜ್ವೀಷ್ ಆಗಿಬಿಟ್ಟಿದ್ದಾರೆ. ಹೌದು, ಫುಲ್ ಭಯ. ಕೆಲವು ಮನೆಯಲ್ಲಿ ಊಟ ಮಾಡಲಿಕ್ಕೆ, ಕೆಲವರಿಗೆ ಇರಲಿ, ಓದಿರಿ. 1 ತಿಮೋತಿ 4:1 ಓದಿ. 1 ತಿಮೋತಿ 4:1. ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ನೆಕ್ಸ್ಟ್, ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸಿ ಮದುವೆ ಆಗಬಾರದಂತಲೂ ಇಂತಿಂಥ ಆಹಾರವನ್ನು ತಿನ್ನಬಾರದಂತಲೂ ಹೇಳುವರು. ಫುಡ್ಡಿಗೆ ರಿಸ್ಟ್ರಿಕ್ಷನ್, ಇಂತಿಂಥ ಆಹಾರವನ್ನು ತಿನ್ನಬಾರದಂತಲೂ ಹೇಳುವರು. ಆದರೆ ಯಾರು ನಂಬುವವರಾಗಿದ್ದು, ಹೇಳ್ರಿ ಎಲ್ಲರಲ್ಲ, ಯಾರು ನಂಬುವವರಾಗಿದ್ದು ಸತ್ಯವನ್ನು ಗ್ರಹಿಸಿದಾರೋ, ಹೇಳ್ರಿ ಸತ್ಯವನ್ನು ಗ್ರಹಿಸಿದಾರೋ. ಯೇಸು ಹೇಳಿದ, ನೀವು ನನ್ನ ಬೋಧನೆಯನ್ನು, ನನ್ನ ಮಾತುಗಳನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣ ಏನು? ಆತನ ಸತ್ಯತೆ ನನಗೆ ಏನಾಗಿದೆ? ಖೇಡ್ಯವು ಗುರಾಣಿಯೂ ಆಗಿದೆ. ಸತ್ಯವನ್ನು ಗ್ರಹಿಸಿದಾರೋ ಅವರು ಕೃತಜ್ಞತಾ ಸ್ತುತಿ ಮಾಡಿ, ಹೇಳ್ರಿ ಕೃತಜ್ಞತಾ ಸ್ತುತಿ ಮಾಡಿ. ಹೇಳ್ರಿ, ಭೂಮಿಯು ಅದರಲ್ಲಿರುವ ಸಮಸ್ತವು ತಂದೆ ನಿನ್ನದು. ಬೆಳಿಗ್ಗೆ ಎದ್ದುಕೊಂಡು ಒಂದು ಬ್ರೇಕ್ಫಾಸ್ಟ್ ಮಾಡುವಾಗ ಎಷ್ಟೋ ಮಂದಿಗೆ 3 ಹೊತ್ತಿನ ಊಟ ಇಲ್ಲ, ಬ್ರೇಕ್ಫಾಸ್ಟ್ ಇಲ್ಲ. ದೇವರು ನಿಮಗೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾನೆ. ದೇವರೇ, ಈ ಬ್ರೇಕ್ಫಾಸ್ಟ್ ಎಷ್ಟೋ ಮಂದಿಗೆ ಇಲ್ಲ, ನೀನು ನಮಗೆ ಕೊಟ್ಟಿದ್ದಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಸ್ತೋತ್ರ ಮಾಡ್ರಿ, ಕೃತಜ್ಞತೆಯನ್ನು ಸಲ್ಲಿಸಿರಿ. ನೀವು 3 ಹೊತ್ತು ಊಟ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ನೀವೊಂದು 20% ಒಳಗಿರುವ ಜನರು, ರೈಟ್? ಎಷ್ಟೋ ಮಂದಿಗೆ 3 ಹೊತ್ತಿನ ಊಟ ಇಲ್ಲ. ಅಟ್ಲೀಸ್ಟ್ ನಿಮಗೆ 3 ಹೊತ್ತಿನ ಊಟ ಬ್ರೇಕ್ಫಾಸ್ಟ್ ಸಿಗ್ತಾ ಇದೆ. ಫಸ್ಟ್ ದೇವರಿಗೆ ಅಂಕಂತ ತಿನ್ಬೇಡಿ, ಫಸ್ಟ್ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ದೇವರಿಗೆ ಸ್ತೋತ್ರ ಮಾಡ್ರಿ, ಅದರ ಬಗ್ಗೆ ಥಿಂಕ್ ಮಾಡ್ರಿ. ಯಾರ್ಯಾರದು ಮಾತು ಥಿಂಕ್ ಮಾಡಬೇಡ್ರಿ, ರೈಟ್? ಓಕೆ, ನಂಬುವರ ಸತ್ಯವನ್ನು ಗ್ರಹಿಸಿದವರು ಅವರು ಕೃತಜ್ಞತಾ ಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ, ಹೇಳಿ ತಿನ್ನುವುದಕ್ಕೋಸ್ಕರ ದೇವರು ಕೆಲವೊಂದು ಆಹಾರವನ್ನು, ಓದಿ, ಕಮಾನ್ ಓದಿರಿ, ನ್ಯೂ ಟೆಸ್ಟಮೆಂಟ್ ಓದಿ. ಸತ್ಯವನ್ನು ಗ್ರಹಿಸಿದವರು ಅವರು ಕೃತಜ್ಞತೆ ಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ಸಕಲ ವಿಧವಾದ ಆಹಾರವನ್ನು, ಹೇಳ್ರಿ ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದನು. ನೆಕ್ಸ್ಟ್ ಹೇಳ್ರಿ, ಓದಿ. ಆತನು ಉಂಟು ಮಾಡಿದೆಲ್ಲವೂ ಒಳ್ಳೆಯದೇ. ಕಮನ್ ಹೇಳ್ರಿ,
ಆತನು ಉಂಟು ಮಾಡಿದ್ದು ಎಲ್ಲ ಒಳ್ಳೆಯದೇ. ಸಕ್ಕರೆ ಕೂಡ ಒಳ್ಳೆಯದೇ, ಬಟ್ ಗೋಣಿಗಟ್ಲೆ ತಿನ್ಬೇಡಿ. ಇಲ್ಲಿ ಇವರಿದ್ದಾರೆ, ಯಾರವರು? ನಮ್ಮ ಮಲ್ಲಿಕಾರ್ಜುನ ತಂದೆ ಇದ್ದಾರೆ. ಎಲ್ಲಿದ್ದಾರೆ? ಅಲ್ಲಿ ನೋಡಿ, ಟೊಪ್ಪಿ ಹಾಕ್ಕೊಂಡು. ಅವರಿಗೆ 93 ವರ್ಷ ಆಯಿತು. ಹೇಗಿದೆ ಲಟ್ಟಿದ್ದಾರೆ ಗೊತ್ತುಂಟ? ಈಗ ಸಹ ಬೈಕ್ ಬಿಡ್ತಾರೆ. ಅವ್ರು ಹೇಳ್ತಾರೆ, ನಾವೊಂದು 15 kg ಬೆಲ್ಲ ತಿಂತಿದ್ದೇವೆ ಅಂತ ಹೇಳ್ತಾರೆ. ನೋ ಶುಗರ್, ನೋ ಡಯಾಬಿಟಿಸ್, ಏನಿಲ್ಲ. ಯಾಕೆ? ಏನು ತಿಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಸೋಮಾರಿಯಾಗಿ ಮಲಗ್ತಿರ್ಲಿಲ್ಲ. 93 ವರ್ಷ, ನೋ ಶುಗರ್. ಅವ್ರು ಹೇಳ್ತಾರೆ, ನಾವು 15 kg ಬೆಲ್ಲ ತಿಂತಾ ಇದ್ದೇವೆ ಅಂತ ಹೇಳ್ತಾರೆ. ಎಸ್, ಬೆಲ್ಲ. ಎಲ್ಲಿದ್ದಾರೆ ಮಲ್ಲಿಕಾರ್ಜುನ್? ಅಲ್ಲ, ಮಲ್ಲಿಕಾರ್ಜುನ್ ಎಷ್ಟು ಕೆಜಿ ತಿಂತಾ ಇದ್ದರು? ಮೊನ್ನೆ ಕೂತ್ಕೊಂಡು ನಿಂತ್ಕೊಂಡು ಅವ್ರ ಹತ್ರ ಮಾತಾಡುದು ನಾನು. ಯಾಕೆ? ಅವರಿಗೆ ಅದು ಯಾವ ನಾಲೆಜೇ ಇಲ್ಲ. ಅದು ನಾಲೆಜೇ ಇಲ್ಲ ಅವರಿಗೆ. ಅವರಿಗೆ ಒಂದೇ ಗೊತ್ತು, ಕೆಲಸ ಮಾಡಲಿಕ್ಕೆ. ಆಚೀಚೆ ಹೋಗ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ದುಡಿತಾರೆ, ಫುಲ್ ಆಕ್ಟಿವ್. ಈಗ ಸಹ ಬೈಕ್ ಬಿಡ್ತಾರೆ. ಹೆಂಡತಿಯನ್ನು ಕೂತ್ಕೊಳ್ಳಿಸಿ ಹಿಂದೆ. ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಾಲೆಜ್ ಪ್ರಾಬ್ಲಮ್. ಬೈಬಲ್ ಹೇಳ್ತಿದೆ, ಜ್ಞಾನವನ್ನು ಅತಿಯಾಗಿ ಅರ್ಜಿಸಬೇಡ, ಕೆಡುಕಿಗೆ ಕಾರಣವಾಗಿತ್ತು. ನಿಲ್ಲಿ, ಮತ್ತೆ ಬರುವ, ಇದನ್ನು ಕಂಪ್ಲೀಟ್ ಮಾಡುವ. ಆತನು ಉಂಟು ಮಾಡಿದೆಲ್ಲ ಒಳ್ಳೆಯದೇ, ದೇವರ ಸ್ತೋತ್ರ ಮಾಡಿ ತೆಗೆದುಕೊಳ್ಳುವ ಪಕ್ಷಕ್ಕೆ ಯಾವುದನ್ನು ನಿಷಿದ್ಧವೆಂದು ಹೇಳತಕ್ಕದಲ್ಲ. ನೆಕ್ಸ್ಟ್, ದೇವರ ವಾಕ್ಯವನ್ನು ಹೇಳಿ. ಏನು ಹೇಳಬೇಕು? ದೇವರ ವಾಕ್ಯವನ್ನು ಥಿಂಕ್ ಮಾಡಿ ಅಲ್ಲ. ಹೇಳಿ, ದೇವರ ವಾಕ್ಯವನ್ನು ಥಿಂಕ್ ಮಾಡಿ ಅಲ್ಲ, ದೇವರ ವಾಕ್ಯವನ್ನು ಹೇಳಿ. ಕಮಾನ್, ಹೇಳಿ ಪ್ರಾರ್ಥಿಸುವುದರಿಂದ ಅದು ಪವಿತ್ರವಾಗುತ್ತದಲ್ಲ. ಫಾರ್ ಇಟ್ ಈಸ್ ಸಂಟಿಫೈಡ್ ಬೈ ದ ವರ್ಡ್ ಆಫ್ ಗಾಡ್ ಅಂಡ್ ಪ್ರೇಯರ್. ಸಂಟಿಫೈ ಆಗ್ತದೆ, ಶುದ್ಧವಾಗುತ್ತದೆ, ಪವಿತ್ರವಾಗುತ್ತದೆ. ಹೇಗೆ? ನೀನು ವಾಕ್ಯವನ್ನು ಹೇಳಿ ಪ್ರಾರ್ಥಿಸಿದರೆ. ಕೆಲವು ಪ್ರಾರ್ಥನೆ ಮಾಡ್ತಾರೆ, ವಾಕ್ಯ ಇಲ್ಲವೇ ಇಲ್ಲ. ದೇವರಿಗೆ ಆಹಾರವನ್ನು ಮುಟ್ಟು, ಆಹಾರವನ್ನು ಕೊಟ್ಟಿದ್ದಿ, ಒಂದು ಥ್ಯಾಂಕ್ ಯು ಕೂಡ ಹೇಳುವುದಿಲ್ಲ. ಅವರನ್ನು ಮುಟ್ಟು, ಇವರನ್ನು ಮುಟ್ಟು, ಕೈಗಳನ್ನು ಬಲಪಡಿಸು ಅಂತ ಹೇಳ್ತಾರೆ. ಹೌದಪ್ಪ, ಎಲ್ಲರದ್ದು ಕೈಗಳು ಬಲ ಹೊಂದವೆ. ಮೊದಲು ಕೃತಜ್ಞತೆಯನ್ನು ಸಲ್ಲಿಸು, ಮತ್ತೆ ಕೈಗಳೆಲ್ಲ ಬಲ ಹೊಂದಲಿ. ರೈಟ್? ನಥಿಂಗ್ ಇಸ್ ರಾಂಗ್. ನಾನೊಬ್ಬ ಸೇವಕನ ಬಗ್ಗೆ ಕೇಳಿದ್ದೆ. ಹಿ ವಾಸ್ ಎ ಪ್ರೇಯರ್ ವಾರಿಯರ್. ಅವನಿಗೆ ಊಟಕ್ಕೆ ಕರೆದಾಗ ಅವನು ಪ್ರೇಯರ್ಗೆ ಕೈ ಎತ್ತಿ ಪ್ರೇಯರ್ ಸ್ಟಾರ್ಟ್ ಮಾಡಿದ. 1 ಗಂಟೆ ಆಯಿತು, 2 ಗಂಟೆ ಆಯಿತು, 3 ಗಂಟೆ ಆಯಿತು, 12 ಗಂಟೆ ಆಯಿತು, 24 ಗಂಟೆ ಆಯಿತು, 34 ಗಂಟೆ ನಂತರ ಕಣ್ಣು ಬಿಡ್ತಾ ಇದ್ದಾನೆ, ಯಾರಿಲ್ಲ ಅಲ್ಲಿ. ದಿಸ್ ನಾಟ್ ಎ ಜೋಕ್, ಸತ್ಯ ಇದು. ಅಂಥ ಪ್ರಾರ್ಥನೆಯ ವ್ಯಕ್ತಿ. ನಾನು ಪ್ರಾರಂಭದಲ್ಲಿ ಒಬ್ಬನಿಗೆ ಪ್ರೇಯರ್ ಮಾಡಲಿಕ್ಕೆ ಹೇಳಿದೆ. ಒಂದು ಹೋಟೆಲಿಗೆ ಹೋಗಿದ್ದೆವು, ಮಾತಾಡುವಾಗ ಊಟ ಮಾಡುವಾಗ ಪ್ರೇಯರ್ ಮಾಡಿ ಅಂತ ಹೇಳಿದ್ರು. ನನ್ನ ಎಲ್ಲ ಕುಟುಂಬಗೋಸ್ಕರ ಎಲ್ಲ ಪ್ರೇಯರ್ ಮಾಡಿಬಿಟ್ರು. ನಾವು ಎಲ್ಲಿಯಾದರೂ ಕೆಲವರು ಊಟ ಮಾಡಲಿಕ್ಕೆ ಹೇಳ್ತಿರುವಾಗ ನೋಡೋದು, 1 ನಿಮಿಷ ನೋಡೋದು, ಊಟ ಪ್ರೇಯರ್ ಜಾಸ್ತಿ ಆದರೆ ಮತ್ತೆ ಊಟ ದೇವರಿಗೆ ಸ್ತೋತ್ರ ಮಾಡಿ ಊಟ ಮಾಡೋದು, ಅವ್ರು ಪ್ರೇಯರ್ ಮಾಡ್ತಾ ಇರಲಿ ಅಂತ. ತೊಂದರೆ ಇಲ್ಲ, ಮಾಡಲಿ. ದೇವರು ಅವರಿಗೆ ಪ್ರೇರೇಪಿಸ್ತಾರೆ. ಹೂ ವಿ ಆರ್ ಟು ಸ್ಟಾಪ್ ದೆಮ್ ಅಲ್ವಾ? ಮಾಡಲಿ.
ಇರಲಿ. ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದರಿಂದ ಅದು ಪವಿತ್ರವಾಗುತ್ತೆ. ಏನು ಹೇಳಬೇಕು? ಈಗ ಹಾಲು ಕುಡಿತೀರಿ, ರೈಟ್? ಹಾಲು ಕುಡಿಯುವಾಗ ಏನು ಹೇಳಬೇಕು? ದೇವರೇ, ಭೂಮಿ ಅದಲ್ಲಿರುವ ಸಮಸ್ತವು ನಿನ್ನದು, ನೀನು ಮಾಡಿದ್ದು ಎಲ್ಲವೂ ಒಳ್ಳೆಯದೇ. ಥ್ಯಾಂಕ್ ಯು ಜೀಸಸ್. ಇದನ್ನು ಒಂದು ಗ್ಯಾಸ್ಟ್ರಿಕ್ ಅಂದ್ ಕುಡಿಯುವುದಲ್ಲ. ಅಂದರೆ ವಾಕ್ಯ ಹೇಳುವ ಬದಲು ಗ್ಯಾಸ್ ಹೇಳಿ ಕುಡಿತಾರೆ, ಅಂದರೆ ಗ್ಯಾಸ್ ಆ್ಯಡ್ ಮಾಡಿ ಕುಡಿತಾರೆ. ನಾನೊಂದಿನ ಪ್ರೀಚ್ ಮಾಡ್ತಾ ಇದ್ದೆ. ಒಂದು ಹೆಂಗಸಿಗೆ, ನನಗೆ ಗೊತ್ತಿಲ್ಲ, ಅವರು ಬಂದು ಕೂತ್ಕೊಂಡದ್ದು. ಇಲ್ಲಿ ಯಾರಿಗೆ ಪ್ರಾಬ್ಲಮ್ ಇದೆ ಗೊತ್ತಿಲ್ಲ, ದೇವರು ಮಾತಾಡ್ತಾ ಇದ್ದೇನೆ ಆನ್ಲೈನಲ್ಲಿ. ನಾನು ಹೇಳಿದೆ, ಕೆಲವರು ಹಾಲು ಕುಡಿಯುವಾಗ ಕೇವಲ ಹಾಲು ಕುಡಿಯೋದಿಲ್ಲ, ಗ್ಯಾಸ್ ಆ್ಯಡ್ ಮಾಡಿ ಕುಡಿತಾರೆ ಅಂತ ಮಾಡಿದೆ. ಇನ್ನು ಮುಂದೆ ನೀವು ಹಾಲು ಕುಡಿಯುವಾಗ ಹಾಲು ಮಾತ್ರ ಕುಡಿಯಿರಿ, ಗ್ಯಾಸನ್ನು ಕುಡಿಬೇಡ್ರಿ. ಅವ್ರು ಟೆಸ್ಟ್ ಮನಿ ಕೊಟ್ಟರು. ಫಸ್ಟ್ ಟೈಮ್ ನನಗೆ ಹಾಲು ಕುಡಿಯುವಾಗ ಗ್ಯಾಸ್ಟ್ರಿಕ್ ಆಗಲಿಲ್ಲ ಅಂತ. ಕೆಲವರು ಬದನೆಗೆ ಮಾತ್ರ ತಿನ್ನುವುದಿಲ್ಲ, ಬದನೆ ಒಟ್ಟಿಗೆ ನಂಜಿ ತಿಂತಾರೆ, ನಂಜಿ ಆ್ಯಡ್ ಮಾಡಿ ತಿಂತಾರೆ. ಮ್ಯಾಟರ್ ಏನಂತ, ವಿಷಯ ಏನಂತ ಹೇಳಿದ್ರೆ, ನೀವು ಏನು ಆ್ಯಡ್ ಮಾಡುತ್ತೀರಿ, ಹೇಳುತ್ತೀರಿ, ಅದು ಇಂಪಾರ್ಟೆಂಟ್. ಒಂದೇ ವೇಳೆ ನಿಮಗೆ ಸಂಶಯ ಆಗ್ತಾ ಇದೆ, ತಿನ್ನಬೇಡ, ಮುಗಿಯಿತು. ಯಾಕೆ ಹೇಳಿ ತಿನ್ನಬೇಕು? ಯಾಕೆ ಸಂಶಯ ಪಟ್ಟು ತಿನ್ನಬೇಕು? ತಿನ್ನಬೇಡ. ನಿನಗೆ ಇಷ್ಟು ಬೈಬಲ್ ಹೇಳ್ತಿದೆ, ತಿನ್ನುವವನೇ ತಿನ್ನದವನಿಗೆ ಏನು ಮಾಡಬೇಡ. ತಿನ್ನುವವನೇ ತಿನ್ನದವನಿಗೆ ಏನು ಮಾಡಬೇಡ, ಹಿನ್ನಯಿಸಬೇಡ, ಕ್ರಿಟಿಸೈಸ್ ಮಾಡಬೇಡ. ನಿನಗೆ ನಂಬಿಕೆ ಇಲ್ಲ ಅಂತ, ಅವನ ನಂಬಿಕೆ ಅದು. ತಿನ್ನದವನೇ ತಿನ್ನುವವನಿಗೆ ದೋಷಿ ಎಂದು ಹೇಳಬೇಡ, ಅದು ಅವನ ನಂಬಿಕೆ. ದೇವರು ಸಮಾಧಾನದಲ್ಲಿ ಇರುವುದಕ್ಕೆ ಕರೆದಿದ್ದಾನೆ ಹೊರತು ಇನ್ನೊಬ್ಬರ ಮೇಲೆ ಒತ್ತಡ, ನಿನ್ನ ನಂಬಿಕೆಯನ್ನು ಇನ್ನೊಬ್ಬರ ಮೇಲೆ ಫೋರ್ಸ್ ಮಾಡಲಿಕ್ಕೆ ಆಗುವುದಿಲ್ಲ, ರೈಟ್? ಅವರು ಬೆಳೀತಾರೆ, ಅವರ ನಂಬಿಕೆ ಬೆಳೀತಿರುವಾಗ ಅವ್ರಿಗೆ ಖುಷಿ ಇದ್ದರೆ ತಿಂತಾರೆ, ಇಲ್ಲಾದರೆ ಬಿಡ್ತಾರೆ, ಅವರಿಗೆ ಬಿಟ್ಟದ್ದು. ಅದು ಹಿನ್ನಯಿಸುವಂಥದ್ದು ದೋಷಿ. ಯಾಕೆ ಇಲ್ಲಿ ಬರೆಯಲ್ಪಟ್ಟಿದ್ದರೆ, ಯಹೂದ್ಯರು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಅವರು ಸೀಳುಗೊರಸು ಮತ್ತು ಮೆಲುಕು ಹಾಕುವ ಪ್ರಾಣಿ ಮಾತ್ರ ಅವರು ತಿಂತಿದ್ದರು, ಅದು ಶುದ್ಧ ಎಂದು, ರೈಟ್? ಉಳಿದದವರು ತಿಂತಿರಲಿಲ್ಲ. ದೇವರವರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟ. ಬಟ್ ನಾವು ಧರ್ಮಶಾಸ್ತ್ರದ ಅಡಿಯಲ್ಲಿ ಇಲ್ಲ. ಬಟ್ ಆದಿಯಲ್ಲಿ ದೇವರು ಹಾಗೆ ಹೇಳಲಿಲ್ಲ. ಆದಿಯಲ್ಲಿ ದೇವರು ಏನು ಹೇಳಿದ್ದು? ಆದಿಯಲ್ಲಿ ದೇವರು ಹೇಳಿದರು, ನಾನು ನಿಮಗೆ ಆಹಾರಕ್ಕೋಸ್ಕರ ಪೈರನ್ನು ಕೊಟ್ಟಂತೆ ಎಲ್ಲ ಭೂಮಿಯ ಮೇಲಿರುವ ಎಲ್ಲ ಜೀವ ಜಂತುಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ. ಓದಿದೇನಾ? ಗೊತ್ತಿದೆ ನಿಮಗೆ. 9ನೇ ಅಧ್ಯಾಯ 3ನೇ ವಚನದಲ್ಲಿ ಇದೆ. 9th chapter ಜನಸಿಸ್, ಆದಿಕಾಂಡ. ಭೂಮಿಯ ಮೇಲೆ ತಿರುಗುವ, ಹೇಳ್ರಿ, ಭೂಮಿಯ ಮೇಲೆ ತಿರುಗುವ ಎಲ್ಲ ಜೀವಜಂತುಗಳು, ಹೇಳ್ರಿ, ಎಲ್ಲ ಜೀವಜಂತುಗಳು ನಿಮಗೆ ಆಹಾರವಾಗುವು. ಇಲ್ಲಿ ಪರ್ಟಿಕ್ಯುಲರ್ ಹೆಸರು ಕೊಡಲ್ಪಟ್ಟಿದೆಯಾ? ಏನು ಕೊಡಲ್ಪಟ್ಟಿದೆ? ಭೂಮಿಯ ಮೇಲೆ ತಿರುಗುವ ಎಲ್ಲ ಜೀವಜಂತುಗಳು, ಹೇಳ್ರಿ, ಎಲ್ಲ ಜೀವಜಂತುಗಳು ನಿಮಗೆ ಆಹಾರವಾಗು. ನಾನು ನಿಮ್ಮ ಆಹಾರಕ್ಕೆ ಪೈರುಗಳನ್ನು ಕೊಟ್ಟಂತೆ ಇವುಗಳನ್ನು ಕೊಟ್ಟಿದ್ದೇನೆ. ನೆಕ್ಸ್ಟ್ 4ನೇ ವಚನ. ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು, ರಕ್ತವು ಜೀವವಷ್ಟೇ. ಡೋಂಟ್ ಈಟ್ ಬ್ಲಡ್. ಮೊದಲೇ ದೇವರು ಹೇಳಿದ್ದೆ, ಡೋಂಟ್ ಈಟ್ ಬ್ಲಡ್. ಬ್ಲಡ್ಡಲ್ಲಿ ಏನಿದೆ? ಲೈಫ್ ಇದೆ, ಅದು ತಿನ್ನಬಾರ್ದು. ದೇವರು ಮೊದಲೇ ಹೇಳಿದ್ದ. ಬಟ್ ಧರ್ಮಶಾಸ್ತ್ರ ಬರುವಾಗ ದೇವರು ಕೆಲವು ಶುದ್ಧ ಪ್ರಾಣಿಗಳು ಮತ್ತು ಅಶುದ್ಧ ಪ್ರಾಣಿಗಳು ಅಂತ ಹೇಳಿದ. ಕೆಲವು ಮೆಲುಕು ಹಾಕುವ ಪ್ರಾಣಿ ಮತ್ತು ಸೀಳುಗೊರಸಿರುವ ಪ್ರಾಣಿ ಅದು ಶುದ್ಧ. ಇದು ಫಾರ್ ಎಕ್ಸಾಂಪಲ್, ಯಹೂದ್ಯರು ಒಂಟೆ ತಿನ್ನುತ್ತಿರಲಿಲ್ಲ. ಒಂಟೆ ಮೆಲುಕು ಹಾಕ್ತದೆ, ಅದಕ್ಕೆ ಸೀಳುಗೊರಸಿಲ್ಲ. ಹಂದಿ ಸೀಳುಗೊರಸಿದೆ, ಅದಕ್ಕೆ ಮೆಲುಕು ಹಾಕೋದಿಲ್ಲ, ರೈಟ್? ಬಟ್ ಹೊಸ ಒಡಂಬಡಿಕೆಗೆ ಬರುವಾಗ ಅನ್ಯ ಜನರಿಂದ ರಕ್ಷಣೆ ಬಂದ. ಯಹೂದ್ಯರು ಯಾರಿಗೆ ಸುವಾರ್ತೆ ಸಾರಿದರು? ಅನ್ಯ ಜನರಿಗೆ ಸುವಾರ್ತೆ ಸಾರುವಾಗ ಅವರು ಎಲ್ಲ ಧರ್ಮಶಾಸ್ತ್ರ ನಿಯಮಗಳನ್ನು ಅವರ ಮೇಲೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು. ನೀವು ಅದನ್ನು ತಿನ್ನಬಾರದು, ಇದನ್ನು ತಿನ್ನಬಾರದು, ಅದು ತಿನ್ನಬಾರದು, ಇದನ್ನು ತಿನ್ನಬಾರದು ಅಂತ. ಬಟ್
ಅಪೋಸ್ತಲರು ಕೂಡಿಕೊಂಡು ಅವರು ಪ್ರಾರ್ಥನೆ ಮಾಡಿದರು. ಆಗ ಪವಿತ್ರ ಆತ್ಮ ನಮಗೆ ಗೈಡ್ ಮಾಡಿದ, ಅನ್ಯ ಜನರಿಂದ ರಕ್ಷಣೆ ಹೊಂದಿದವರಿಗೆ ಹೆಚ್ಚಿನ ಭಾರವನ್ನು ನೀವು ಹಾಕಬಾರದು. ಅನ್ಯ ಜನರಿಂದ ಯೇಸುವನ್ನು ಅಂಗೀಕಾರ ಮಾಡಿದವರಿಗೆ 3 ಸಂಗತಿಗಳನ್ನು ಮಾತ್ರ ಹೇಳಬೇಕು. 1, ರಕ್ತದಿಂದ ಕೂಡಿದ ಮಾಂಸವನ್ನು ತಿನ್ನಬಾರದು. ಹಾದರವನ್ನು, 3ನೇದು ವಿಗ್ರಹಕ್ಕೆ ನೈವೇದ್ಯ ಮಾಡಿದನು ತಿನ್ನಬೇಡಿ ಅಂತ. ಅದರರ್ಥ ಪರ್ಪಸ್ಫುಲಿ ನೀನು ಅದನ್ನು ತಿನ್ನುವಂಥದ್ದು ರಾಂಗ್. ಬಟ್ ನೀನು ಎಲ್ಲಿ ಹೋಗ್ತಿ, ಊಟ ಕೊಡ್ತಾ ನಿನಗೆ ಗೊತ್ತಿಲ್ಲ, ನೀನು ದೇವರಿಗೆ ಸ್ತೋತ್ರ ಮಾಡುತ್ತಿ, ಪ್ರಾರ್ಥನೆ ಮಾಡ್ತಿ, ನೀನು ಭಯಪಟ್ಟು ತಿನ್ನಬೇಕಾಗಿಲ್ಲ. ಇಲ್ಲಾಂದರೆ ಎಲ್ಲ ಕಡೆಯಲ್ಲಿ ಹೋದಾಗ ನಿನಗೆ ಸಂಶಯ, ಯಾವ ಹೋಟೆಲಿಗೆ ಹೋದ್ರೂ ಸಂಶಯ, ಯಾವುದೋ ಆಹಾರವನ್ನು ತಿನ್ನಲಿಕ್ಕೆ ಆಗೋದಿಲ್ಲ. ಹಾಗೆ ಬಿಡಬೇಕಾದ್ರೆ ನೀವು ಲೋಕವನ್ನು ಬಿಡಬೇಕಾಗ್ಬೋದು. ಓದಿದ್ದೀರಾ? ಎಲ್ಲಿದೆ? 15ನೇ ಅಧ್ಯಾಯ 15-19 ಓದಿ. ಅಪೊಸ್ತಲ ಕೃತ್ಯ 15-19. ನನ್ನ ನಡೆಸುವವ ನೀನೇ. ಹೀಗಿರಲಾಗಿ ನನ್ನ ಅಭಿಪ್ರಾಯ ಏನೆಂದರೆ, ಅನ್ಯ ಜನರಲ್ಲಿ ದೇವರ ಕಡೆಗೆ, ಅಂದರೆ ನಾನ್ ಜೂಯಿಷ್, ದೇವರ ಕಡೆಗೆ ತಿರುಗಿಕೊಳ್ಳುವವರನ್ನು ತೊಂದರೆ ಪಡಿಸಬಾರದು. ನೆಕ್ಸ್ಟ್, ಆದರೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು, ಹಾದರವನ್ನು, ಕುತ್ತಿಗೆ ಹಿಸುಕಿ ಕೊಂದದ್ದನ್ನು, ರಕ್ತವನ್ನು, ಕುತ್ತಿಗೆ ಹಿಸುಕಿ ಕೊಂದದ್ದು ಏನಾಗ್ತದೆ? ರಕ್ತ ಉಳಿಯುತ್ತದೆ. ಅದಕ್ಕೆ ಮತ್ತೆ ಯಾವುದಕ್ಕೆ ಅಲ್ಲ. ಓಕೆ, ಕುತ್ತಿಗೆ ಹಿಸುಕೊಂದದ್ದು ಅಂದರೆ ರಕ್ತವನ್ನು ವಿಸರ್ಜಿಸಬೇಕೆಂದು ನಾವು ಅವರಿಗೆ ಕಾಗದವನ್ನು ಬರೆದು ಅಪ್ಪಣೆ ಕೊಡೋಣ. ಇವರು ಗುಪ್ತವಾಗಿ ಹೋಗಿ ಅಪೊಸ್ತಲರ ಅಪ್ಪಣೆ ಇಲ್ಲದೆ, ಪರ್ಮಿಷನ್ ಇಲ್ಲದೆ, ಕೆಲವು ಸುಳ್ಳು ಸಹೋದರರು ಹೋಗಿ ಕೆಲವರ ಮನಸ್ಸುಗಳನ್ನು ಗಲಿಬಿಲಿ ಮಾಡ್ತಿದ್ದರು. ನಿಮಗೆ ಸುನ್ನತಿ ಆಗಬೇಕು, ನೀವು ಸಬ್ಬಾತ್ ಆಚರಣೆ ಮಾಡಬೇಕು, ನೀವು ಇಂಥೆಂಥ ಆಹಾರವನ್ನು ತಿನ್ನಬಾರದು. ಈಗಲೂ ಕೂಡ ಇದ್ದಾರೆ, ಕೊನೆಯ ಕಾಲದ ಇಂಥೆಂಥ ಆಹಾರವನ್ನು ತಿನ್ನಬಾರದು ಅಂತ ಹೇಳ್ತಾರೆ. ರೈಟ್, ಹೇಳ್ತಾರೆ. ಬೈಬಲ್ ಇದು ದೆವ್ವಗಳ ಬೋಧನೆ. ನಾವು ಧರ್ಮಶಾಸ್ತ್ರದ ಅಡಿಯಲ್ಲಿಲ್ಲ, ನಾವು ಕೃಪೆಯಲ್ಲಿದ್ದೇವೆ. ಓಕೆ, ನೆಕ್ಸ್ಟ್ 29ನೇ ವಚನ. ಕಾಗದ ಮೇಲೆ ಅಪ್ಪಣೆ ಕೊಡೋಣ. 29ನೇ ವಚನ. ವಿಗ್ರಹಕ್ಕೆ ನೈವೇದ್ಯ ಮಾಡಿದನ್ನು, ರಕ್ತವನ್ನು, ಕುತ್ತಿಗೆ ಹಿಸುಕಿ ಕೊಂದದನ್ನು, ಹಾದರವನ್ನು ವಿಸರ್ಜಿಸುವುದು ಅವಶ್ಯವಾಗಿದೆ. ಇದಕ್ಕೆ ಹೆಚ್ಚಿನ ಭಾರವನ್ನು ನಿಮ್ಮ ಮೇಲೆ ಹಾಕಬಾರದೆಂದು ಪವಿತ್ರಾತ್ಮನಿಗೂ ನಮಗೂ ವಿಹಿತವಾಗಿ ತೋರಿತು. ನೀವು ಎಚ್ಚರವಾಗಿದ್ದು ಇವುಗಳ ಗೋಡವೆಗೆ ಹೋಗದಿದ್ದರೆ ನಿಮಗೆ ಒಳ್ಳೆಯದಾಗುವುದು, ಶುಭವಾಗಲಿ. ಓಕೆ, ನೆಕ್ಸ್ಟ್. ಅವರು ಅಪ್ಪಣೆ ತೆಗೆದುಕೊಂಡು ಅಂತಿಯೋಕಕ್ಕೆ ಬಂದು ಮಂಡಳಿಯನ್ನು ಕೂಡಿಸಿ ಕಾಗದವನ್ನು ಅವರಿಗೆ ಒಪ್ಪಿಸಿದರು. ರೈಟ್, ಇದು ಅವರಷ್ಟಕ್ಕೆ ಅವರು ಹೇಳಿಲ್ಲ, ಪವಿತ್ರಾತ್ಮನವರಿಗೆ ಹೇಳಿದ. ಹೆಚ್ಚಿನ ಭಾರವನ್ನು ಹಾಕಬೇಡ್ರಿ ಅನ್ಯ ಜನರಿಂದ ರಕ್ಷಣೆ ಹೊಂದಿದವರನ್ನು. ಹೆಚ್ಚಿನ ಭಾರ ಅಂದರೆ ಇದ್ದ ಸಂಗತಿ ಎಲ್ಲ ಬೋಧನೆ ಕೊಟ್ಟು ಕೆಲವರಿಗೆ ತಲೆನೋವಾಗ್ತದೆ. ರೈಟ್, ವರ್ಡನ್ನು ಡಿವೈಡ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಕ್ರಿಸ್ತನ ಹಳೆ ಒಡಂಬಡಿಕೆಯನ್ನು ನೀವು ಓದುವಾಗ, ಧರ್ಮಶಾಸ್ತ್ರನ ಓದುವಾಗ ಕ್ರಿಸ್ತನ ಬೆಳಕಿನಲ್ಲಿ ಓದಿರಿ. ಯಾವ ಬೆಳಕಿನಲ್ಲಿ? ಕ್ರಿಸ್ತನ ಬೆಳಕಿನಲ್ಲಿ ಓದಿರಿ. ಹಳೆ ಒಡಂಬಡಿಕೆ ಓದಿ ಎಲ್ಲಿ ಬಿಡಬೇಡ್ರಿ. ಫಾರ್ ಎಕ್ಸಾಂಪಲ್, ಹಳೆ ಒಡಂಬಡಿಕೆಯಲ್ಲಿ 28ನೇ ಅಧ್ಯಾಯದಲ್ಲಿ ಶಾಪಗಳು ಬರೆಯಲ್ಪಟ್ಟಿದೆ. ಎಷ್ಟು ಶಾಪಗಳು? 28ನೇ ಅಧ್ಯಾಯ 15ರಿಂದ 64-65 ಶಾಪಗಳು ಮಾತಾಡಲ್ಪಟ್ಟಿವೆ. ಬೈಬಲ್ ಏನು ಹೇಳ್ತದೆ? ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಎಲ್ಲ ಶಾಪದೊಳಗಿಂದ ಆತನು ನಮ್ಮನ್ನು ಬಿಡುಗಡೆ ಮಾಡಿದನು. ಆ ಶಾಪಗಳು ನಮ್ಮ ಮೇಲೆ ರೂಲ್ ಮಾಡೋದಿಲ್ಲ, ದೊರೆತನ ಮಾಡುವುದಿಲ್ಲ. ವಿ ಆರ್ ನಾಟ್ ಅಂಡರ್ ಕರ್ಸ್, ವಿ ಆರ್ ಅಂಡರ್ ಬ್ಲೆಸ್ಸಿಂಗ್. ಅಬ್ರಾಮನಿಗೆ ವಾಗ್ದಾನ ಮಾಡಿದ ಆಶೀರ್ವಾದದ ಆತ್ಮನು ನಂಬಿಕೆಯ ಮೂಲಕ ನಿಮಗೆ ದೊರಕಿದ್ದಾನೆ. ಯು ಆರ್ ಬ್ಲೆಸ್. ಅದಕ್ಕೋಸ್ಕರ ವಾಕ್ಯ ಸರಿಯಾಗಿ ನೀವು ಕಲಿತರೆ ನಿಮ್ಮ ಒಳಗೆ ಫಿಯರ್ ಇರುವುದಿಲ್ಲ, ನಿಮ್ಮ ಒಳಗೆ ಭಯ ಇರುವುದಿಲ್ಲ, ನಿಮ್ಮ ಒಳಗೆ ಕಾನ್ಫಿಡೆನ್ಸ್ ಇರ್ತದೆ. ಇಫ್ ಗಾಡ್ ಇಸ್ ಫಾರ್ ಮೀ, ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಮೀ? ಸಿ, ಹೊಸ ಒಡಂಬಡಿಕೆಯಲ್ಲಿ ಒಂದು ಮಾತು ನಾನು ನಿಮ್ಗೆ ಹೇಳ್ತೀನಿ. ಯೇಸು ಸ್ವಾಮಿ ಒಂದು ಮಾತು ಹೇಳಿದ, ನಾನು ಮುಗಿಸ್ತೇನೆ. ನೀವು ನನ್ನನ್ನು ಪ್ರೀತಿ ಮಾಡುವುದಾದರೆ, ಇಫ್ ಯು ಲವ್ ಮೀ, ಯು ವಿಲ್ ಒಬೇ ಮೈ ವರ್ಡ್. ಸಿಂಪಲ್.
ಹಳೆ ಒಡಂಬಡಿಕೆ ಹೇಳ್ತಾ ಇತ್ತು, ನೀನು ವಿಧೇಯನಾಗು, 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 ವಿಧೇಯನಾಗು. ಬಟ್ ಹೊಸ ಒಡಂಬಡಿಕೆ ಹೇಳ್ತದೆ, ಇಫ್ ಯು ಲವ್ ಮೀ ಯು ವಿಲ್ ಒಬೇ ಮೈ ವರ್ಡ್. ಎಷ್ಟೇ ಯೇಸುನ ಅಷ್ಟೇ ಕಮಾಂಡ್ಮೆಂಟ್. ಇಫ್ ಯು ಲವ್ ಮೀ, ನೀವು ನನ್ನನ್ನು ಪ್ರೀತಿ ಮಾಡುವುದಾದರೆ ನೀವು ನನ್ನ ಮಾತುಗಳನ್ನು ಕೈಗೊಂಡು ನಡೀತೀರಿ ಅಷ್ಟೇ. ಸಿ, ಲಾ ಬೇರೆ, ಪ್ರೀತಿ ಬೇರೆ. ಲಾ ಏನು ಗೊತ್ತುಂಟಾ? ಫಾರ್ ಎಕ್ಸಾಂಪಲ್, ಈ ಮಗನಿಗೆ ನಾನು ಹೇಳ್ತೇನೆ, ಈ ಹುಡುಗನಿಗೆ ಟೀಚರ್ ಹೇಳ್ತಾರೆ, ಅಲ್ಲಿ ಬೆಂಚಿನ ಮೇಲೆ ನಿಲ್ಲ ಅಂತ ಹೇಳ್ತಾರೆ. ಬೆತ್ತದಾರ ಬೆಂಚಿನ ಮೇಲೆ ನಿಲ್ಲ ಅಂತ ನಿಲ್ತಾನೆ. ಬೆಂಚಿನ ಮೇಲೆ ನಿಲ್ತಾನೆ ಇಲ್ವಾ? ನಿಲ್ತಾನೆ ಇಲ್ವಾ? ನಿಲ್ತಾನೆ. ಯಾಕೆ ನಿಲ್ತಾನೆ? ಫಿಯರ್ ಆಫ್ ಪನಿಷ್ಮೆಂಟ್. ಅದ್ರ ಒಳಗಿಂದ ಹೇಳ್ತಾನೆ, ನಾನು ಕೂತ್ಕೊಂಡೇ ಇದ್ದೇನೆ, ನಾನು ಕೂತ್ಕೊಂಡು ಏತ್ಲ ಪಂಪೆ ತೂಕ ಪಣಾಡು. ರೈಟ್? ಅವನಿಗೆ ಕೇವಲ ಹಳೆ ಒಡಂಬಡಿಕೆ ಇದೆ. ಅವರು ಯಾರು ಒಳಗಿಂದ ಆಜ್ಞೆಗಳನ್ನು ಕೈಗೊಂಡು ನಡೆಯಲಿಲ್ಲ, ಅವರಿಗೆ ಭಯ ಇತ್ತು. ಬಟ್ ಯೇಸು ಸ್ವಾಮಿ ಹಾಗೆ ಹೇಳಲಿಲ್ಲ. ಇಫ್ ಯು ಲವ್ ಮೀ ಯು ವಿಲ್ ಒಬೇ ಮೈ ಕಮಾಂಡ್ಮೆಂಟ್. ಒಬ್ಬನು ಪ್ರೀತಿ ಮಾಡುವುದಾದರೆ ಅವನಿಗೆ ದೇವರಿಗೋಸ್ಕರ ಏನು ಮಾಡಲಿಕ್ಕೆ ಅವನಿಗೆ ಕಷ್ಟ ಆಗೋದಿಲ್ಲ. ಅವನು ಭಾರದಿಂದ ಮಾಡುವುದಿಲ್ಲ, ಅವನು ಸಂತೋಷದಿಂದ ಮಾಡುತ್ತಾನೆ. ಹಿ ವಿಲ್ ಎಂಜಾಯ್ ಬಿಕಾಸ್ ಯು ಲವ್ ಜೀಸಸ್. ಇಫ್ ಯು ಲವ್ ಜೀಸಸ್, ನೀವು ಯೇಸುವನ್ನು ಪ್ರೀತಿ ಮಾಡುತ್ತೀರಿ, ನೋ ಫಿಯರ್ ಆಫ್ ಪನಿಷ್ಮೆಂಟ್, ನೋ ಫಿಯರ್ ಆಫ್ ಪನಿಷ್ಮೆಂಟ್. ಯಾರು ನಿಮಗೆ ಒತ್ತಾಯ ಮಾಡುವುದಿಲ್ಲ. ವಾಟ್ ಎವರ್ ಯು ಡೂ, ಯು ಕಮಿಂಗ್ ಟು ದ ಚರ್ಚ್ ಬಿಕಾಸ್ ಯು ಲವ್ ಜೀಸಸ್. ನೀವು ಕಾಣಿಕೆಯನ್ನು ಕೊಡ್ತೀರಿ, ಯು ಲವ್ ಜೀಸಸ್. ಯಾರು ಭಯ ಇಲ್ಲ ನಿಮಗೆ. ದೇವರು ಯಾರಿಗೆ ಹಾನರ್ ಮಾಡಲಿಕ್ಕೆ ಹೇಳಿದಾನೆ, ಹಾನರ್ ಮಾಡುತ್ತೀನಿ. ವೈ? ಯು ಬಿಕಾಸ್ ಯು ಲವ್ ಜೀಸಸ್. ನೀವು ಯೇಸುವನ್ನು ಪ್ರೀತಿ ಮಾಡ್ತಾ ಇದ್ದೀರಿ. ಹಲೋ, ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ಹಾಗಾದ್ರೆ ನಾವು ನಿಂತ್ಕೊಳ್ಳುವ. ಥ್ಯಾಂಕ್ ಯು ಲಾರ್ಡ್. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿದೆ ನೀ. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿದೆ ನೀ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಹೋ ಎಂದು ಎಂದು ಆರಾಧಿಸುವೆ. ಹೃದಯಪೂರ್ವಕವಾಗಿ ಹೇಳುವ, ನಿನಗೆ ಮರೆಯಾಗಿ ಒಂದು ಇಲ್ಲವೇ ಹೋ ಎಂದು ಎಂದು ಆರಾಧಿಸುವೆ. ನನ್ನ ನಡೆಸುವವ ನೀನೆ. ಕಮ್ ಆನ್, ಹಾರ್ಟ್ಫುಲಿ ಆಗಿ ಹೇಳುವ. ಇಫ್ ಯು ಲವ್ ಜೀಸಸ್, ಸಿಂಗ್ ಇಟ್. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಹೋ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಹೋ ಎಂದು ಎಂದು ಆರಾಧಿಸುವೆ. ಪ್ರೇರೆ, ಒಂದು ವೇಳೆ ನೀವು ಯೇಸುವನ್ನು ಪ್ರೀತಿ ಮಾಡುವುದಾದರೆ ನಿಮಗೆ ದೇವರ ವಾಕ್ಯದ ಪ್ರಕಟಣೆಗಳು ಉಂಟಾಗುತ್ತದೆ. ಆತನು ಪ್ರೀತಿ ಮಾಡುವುದಂದ್ರೆ ಆತನನ್ನು ಹಾನರ್ ಮಾಡುವಂಥದ್ದು, ಆತನು ಗೌರವಿಸುವಂಥದ್ದು. ಯಾಕಂದ್ರೆ ಆತನು ನಿನ್ನನ್ನು ಪ್ರೀತಿ ಮಾಡಿದ್ದಾನೆ. ನಿನ್ನನ್ನು ಇದ್ದ ಹಾಗೆ ಆತನು ಪ್ರೀತಿ ಮಾಡಿದ್ದಾನೆ. ನಿನ್ನ ಹಿನ್ನೆಲೆ ಏನೇ ಆಗಿರಬಹುದು, ನಿನ್ನ ಸ್ಟೋರಿ ಏನೇ ಆಗಿರಬಹುದು, ನಿನ್ನ ಮಿಸ್ಟೇಕ್ ಏನೇ ಆಗಿರಬಹುದು, ಬಟ್ ನಿನ್ನನ್ನು ಆತನು ಇದ್ದ ಹಾಗೆ ಪ್ರೀತಿ ಮಾಡಿದ್ದಾನೆ. ಈ ಸ್ವಾಮಿ, ನಿಮಗೆ ನನ್ನ ಬೋಧನೆ ಗ್ರಹಿಸದೆ ಇರುವುದಕ್ಕೆ ಕಾರಣ ಏನು? ನೀವು ನನ್ನ ಪ್ರೀತಿಯನ್ನು ಕೇಳಲಿಲ್ಲ, ನನ್ನ ಪ್ರೀತಿಗೆ ನೀವು ಕಿವಿಗೊಡಲಿಲ್ಲ, ನನ್ನ ಪ್ರೀತಿಯ ಮಾತುಗಳಿಗೆ ನೀವು ಕಿವಿಗೊಡದೆ ಇರುವುದೇ ಕಾರಣ. ದೇವರು ಹೊಡೆಯುತ್ತಾನೆ, ಬಡಿತಾನೆ, ಲೂಸ್ ಬಿಟ್ಟಿದ್ದಾನೆ, ಅದೆಲ್ಲ ನೀವು ಕೇಳ್ತೀರಿ. ಬಟ್ ನಿಮಗೋಸ್ಕರ ಪ್ರಾಣವನ್ನು ಕೊಟ್ಟಾತನು, ನಿಮ್ಮ ಮಿಸ್ಟೇಕ್ಗಳಿಗೋಸ್ಕರ ಸತ್ತಾತನು. ನಾನು ನಿನ್ನನ್ನು ಪ್ರೀತಿ ಮಾಡಿದ್ದು ಶಾಶ್ವತವಾದ ಪ್ರೀತಿಯಿಂದ, ಮಮತೆಯಿಂದಲೇ ನಾನು ನಿನ್ನನ್ನು ಸೆಳೆದಿದ್ದೇನೆ. ಜೀಸಸ್,
ಒಂದು ವೇಳೆ ನಿಮಗೆ ಪ್ರೀತಿ ಅರ್ಥ ಆಯ್ತು ಅಂತ ಹೇಳಿದ್ರೆ ನೀವು ಅನೇಕರಿಗೆ ಆತನ ಪ್ರೀತಿಯನ್ನು ಕ್ಯಾರಿ ಮಾಡುವ ಒಂದು ಉತ್ತಮ ಪಾತ್ರೆ ಆಗುತ್ತೀರಿ. ಸಕಲ ಸತ್ಕಾರ್ಯಗಳನ್ನು ಮಾಡುವಂತ ಯೋಗ್ಯವಾದ ಪಾತ್ರೆಯಾಗಿ ನೀವು ಉಪಯೋಗಿಸಲ್ಪಡುತ್ತೀರಿ. ಜೀಸಸ್ ಲವ್ಸ್ ಯು. ಯೇಸು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಸಹೋದರ. He loves you so much. ಆತನನ್ನು ನಡೆಸ್ತಾನೆ. He loves you. Don't be afraid. He loves you. ನನ್ನ ನಡೆಸುವವ ನೀನೇ, ತಲೆ ಎತ್ತಿದ Oh God. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದು ಪ್ರಿಯರೇ, ನೀನು ಒಬ್ಬನೇ ಇರುವಾಗ ಯಾವ ಪೇನಲ್ಲಿ ಹಾದು ಹೋಗ್ತಾ ಇದ್ದೆ, ಯಾವ ನೋವಿನಲ್ಲಿ ಹಾದು ಹೋಗ್ತಾ ಇದ್ದೆ, ಯಾವ ಸಂಕಟದಲ್ಲಿ ನೀನು ಹಾದು ಹೋಗ್ತಾ ಇದ್ದೆ, ಆತನಿಗೆ ಯಾವುದು ಮರೆ ಆಗಲಿಲ್ಲ. ಅದನ್ನು ಯಾವುದು ಮರೆ ಆಗಲಿಲ್ಲ. ಆತನು ಒಂದೇ ಕೇಳ್ತಾನೆ, ಪೇತ್ರನಿಗೆ ಕೇಳಿದಾಗೆ, ಯೋನನ ಮಗನಾದ ಸೀಮೋನ್ನೇ, ನಿನ್ನನ್ನು ಪ್ರೀತಿ ಮಾಡುತ್ತೀಯ? ಮೊದಲು ಹತ್ರ ಕೇಳಿಲ್ಲ, ನನ್ನ ಕುರಿಗಳನ್ನು ಮೇಯಿಸು, ನನ್ನ ಸೇವೆ ಮಾಡುವಂತ. ಒಂದೇ ಕೇಳಿದ, ಯೋನನ ಮಗನಾದ ಸೀಮೋನ್, ನಿನ್ನನ್ನು ಪ್ರೀತಿ ಮಾಡುತ್ತೀಯ? ಎಸ್ ಲಾರ್ಡ್, ಐ ಲವ್ ಯು. ಹಾಗಾದ್ರೆ ನನ್ನ ಕುರಿಗಳನ್ನು ನೋಡು. ಇಫ್ ಯು ಲವ್ ಮೀ ದೆನ್ ಯು ಡು. ಇದನ್ನು ಮಾಡು ಅಂತ ಹೇಳಿದ. ಇದೇ ಪ್ರಶ್ನೆಯನ್ನು ಯೇಸು ಈ ಸಂಜೆ ವೇಳೆಯಲ್ಲಿ ನಿನಗೆ ಕೇಳ್ತಾ ಇದ್ದಾನೆ. ಯಾರು ನೀವು ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಸೇಮ್ ಕ್ವಶನ್ ಈಸ್ ಆಸ್ಕಿಂಗ್ ಯು. ಮಗ, ನಿನ್ನನ್ನು ಪ್ರೀತಿ ಮಾಡುತ್ತೀಯ? ಹಾಗಾದ್ರೆ ನನ್ನ ಪ್ರೀತಿಯನ್ನು ಇತರರಿಗೆ ಸಾರು. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ದೇಹದಲ್ಲಿ ಯಾವುದೇ ಕಾಯಿಲೆ, ಬೇನೆ, ನೋವಿರ್ಬೋದು, ಅದೆಲ್ಲ ಬಿಟ್ಟು ಹೋಗ್ತದೆ. ಅದಕ್ಕೆ ನೆಲೆ ಇಲ್ಲ, ಅದು ಬಿಟ್ಟು ಹೋಗ್ತದೆ. Thank you, Father, your presence. Thank you, Lord, your grace. Thank you, Lord, your anointing. ಯಾರು ನೀವು ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಎನಿ ಪೇನ್ ಇನ್ ಯೋರ್ ಬಾಡಿ, ನಿಮ್ಮ ದೇಹದಲ್ಲಿ ಯಾವುದೇ ಪೇನ್ ಇದೆ, ಏನೇ ನೋವಿದೆ, ಜಸ್ಟ್ ರಿಸೀವ್ ಯರ್ ಹೀಲಿಂಗ್. ಅಲ್ಲಿ ಕೈ ಇಡ್ರಿ, ಕೈ ಇಡ್ರಿ. ಅದು ಯೂಟ್ರಸ್ ಪ್ರಾಬ್ಲಮ್, ಬ್ಲೀಡಿಂಗ್ ಪ್ರಾಬ್ಲಮ್, ಚೆಸ್ಟ್ ಪೇನ್, ನೆಕ್ ಪೇನ್, ಎಲುಬುಗಳನ್ನು ಸರಿಯಾಗಿ ನಡೆಯಲಿಕ್ಕೆ ಆಗುವುದಿಲ್ಲ, ಜಸ್ಟ್ ಆ ಭಾಗದಲ್ಲಿ ಕೈ ಇಡಿರಿ. ಒಂದು ವೇಳೆ ಎಲರ್ಜಿ ಇದೆ, ಸ್ಕಿನ್ ಡಿಸೀಸ್, ಅಲ್ಲಿ ಕೈ ಇಡಿರಿ. ಇನ್ ದ ನೇಮ್ ಆಫ್ ಜೀಸಸ್ ಐ ಟೇಕ್ ಅಥಾರಿಟಿ ಓವರ್ ಆಲ್ ಸಿಕ್ನೆಸ್. ಎಲ್ಲ ರೋಗಗಳಿಗೆ ಯೇಸು ನಾಮದಲ್ಲಿ ಮಾತಾಡ್ತಾ ಇದ್ದೇನೆ. ನಿಮ್ಮನ್ನು ಗದರಿಸ್ತಾ ಇದ್ದೇನೆ, ಬಿಟ್ಟು ಹೋಗಿ. ಬಿ ಹೀಲ್ಡ್ ನೌ. ಯೂಟ್ರಸ್ ಪ್ರಾಬ್ಲಮ್, ಬಿ ಹೀಲ್ಡ್ ಇನ್ ದ ನೇಮ್ ಆಫ್ ಜೀಸಸ್. ರಿಸೀವ್ ಎ ಹೀಲಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಬೋನ್ಗಳೇ ನೀವು ಸ್ವಸ್ಥತೆಯನ್ನು ಹೊಂದಿಕೊಳ್ಳಿರಿ. ಹಾರ್ಟ್ ಯು ಫಂಕ್ಷನ್ ನಾರ್ಮಲ್ ಇನ್ ದ ನೇಮ್ ಆಫ್ ಜೀಸಸ್. ಶುಗರ್ ಕಮ್ ನಾರ್ಮಲ್ ಇನ್ ದ ನೇಮ್ ಆಫ್ ಜೀಸಸ್. ಮೈಗ್ರೇನ್, ಹೆಡೇಕ್, ಯೇಸು ನಾಮದಲ್ಲಿ ನಾನು ಗದರಿಸ್ತಾ ಇದ್ದೇನೆ, ಬಿಟ್ಟು ಹೋಗು. ಥ್ಯಾಂಕ್ ಯು ಜೀಸಸ್. ಪ್ರತಿಯೊಬ್ಬರ ತಲೆಯಿಂದ ಪಾದವರೆಗೆ ಸ್ವಸ್ಥತೆಯ ಶಕ್ತಿ ಇಳಿದು ಬರ್ತಾ ಇದೆ, ಇಳಿದು ಬರ್ತಾ ಇದೆ. ಹೊಂದಿಕೊಳ್ಳಿರಿ, ಹೊಂದಿಕೊಳ್ಳಿರಿ, ಹೊಂದಿಕೊಳ್ಳಿರಿ. ಟೇಕ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ನಿಮ್ಗೇನು ಮಾಡ್ಲಿಕ್ಕೆ ಆಗುದಿಲ್ಲ, ಮಾಡ್ರಿ. ಕಮಾನ್. ರೋಷಕಬ ಅಮ್ರೋದೆ ರಶುಕೊಮ ಅಮ್ರೋದಲೆ ಎಕ್ರಾಂದಲ ಹುರ ಶಕಮಾಲೆ ಕೇಂದ ಲಿಬಾ ಶಬರೋಂದೆ ಏ ಲಬಾ ಶಬರೋಂದಿಯ. ಥ್ಯಾಂಕ್ ಯು ಲಾರ್ಡ್. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್.